ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಕುಜದೋಷದ ಬಗ್ಗೆ ನೋಡಿದ್ವಿ. ದೋಷ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದೇನಂತಂದ್ರೆ, ನಮ್ಮ ಕರ್ಮಗಳ ಪರಿಣಾಮದ ತೀವ್ರತೆಯನ್ನ ಸೂಚಿಸುವಂತ ಒಂದು ಸೂಚಕವಾಗಿ ಮಾತ್ರ ನಾವು ನೋಡಬೇಕು. ಸಾಮಾನ್ಯ ದೋಷಕ್ಕಿಂತಲೂ ಕೆಲವಿನ ಪೆಕ್ಯುಲರ್ ಆಗಿ ಹೆಚ್ಚು ತೀವ್ರತೆ ಇರುವಂತಹ ವಿಚಾರಗಳನ್ನ ದೋಷ ಅಂತ ನಾವು ಮೆಜರ್ ಮಾಡ್ತೇವೆ. ಅದು ಜ್ಯೋತಿಷ್ಯದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡುವಂಥ ಟರ್ಮಿನಾಲಜಿ ಅಷ್ಟೆ, ಜನಗಳನ್ನ ಹೆದರಿಸ್ಲಿಕ್ಕೋಸ್ಕರ ಇರುವಂತಹ ಟರ್ಮಿನಾಲಜಿ ಅಲ್ಲ. ಕಳೆದ ಬಾರಿ ಕುಜದೋಷದ ವಿಚಾರದಲ್ಲಿ ನೋಡಿದ್ವಿ. ಕುಜದೋಷ ಅಂತಂದ್ರೆ ಏನು, ಕುಜದೋಷದ ಪ್ರಭಾವ ಹೇಗಿರುತ್ತೆ, ಸಿಂಪ್ಟಮ್ಸ್ ಹೆಂಗಿರುತ್ತೆ, ವೈವಾಹಿಕ ಜೀವನದ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ, ಅದನ್ನು ಹೇಗೆ ನಿರ್ಣಯ ತಗೊಳ್ಬೇಕು, ಇವುಗಳನ್ನೆಲ್ಲ ನೋಡಿದ್ವಿ. ಸಾಮಾನ್ಯವಾಗಿ ಜಾತಕದಲ್ಲಿ ಲಗ್ನದಿಂದ, ಚಂದ್ರನಿಂದ, ಶುಕ್ರನಿಂದ 2, 4, 12, 7, 8 ಸ್ಥಾನಗಳಲ್ಲಿ ಕುಜ ಇದ್ದಾಗ ಕುಜದೋಷ ಅಂತ ಸೂಚಿಸಲ್ಪಡುತ್ತೆ. ಲಗ್ನ ಅಂತಂದ್ರೆ ಬಾಹ್ಯವಾಗಿ, ಚಂದ್ರ ಅಂತಂದ್ರೆ ಮಾನಸಿಕವಾಗಿ, ಶುಕ್ರ ಅಂತಂದ್ರೆ ದಾಂಪತ್ಯದ ಪರವಾಗಿ. ಇದನ್ನ ವಿಸ್ತಾರವಾಗಿ ನಾವು ಕಳೆದ ಬಾರಿ ನೋಡಿದ್ವಿ. ಕುಜದೋಷ ಎಕ್ಸೆಪ್ಷನ್ಸ್ಗಳು ನೋಡಿದ್ವಿ. ಕುಜ ಒಂದ್ ವೇಳೆ ಉಚ್ಚ ಸ್ಥಾನದಲ್ಲಿದ್ರೆ, ಸ್ವಕ್ಷೇತ್ರದಲ್ಲಿದ್ರೆ, ನೀಚ ಸ್ಥಾನದಲ್ಲಿದ್ರೆ, ಶುಭ ಗ್ರಹಗಳ ಜೊತೆ ಇದ್ರೆ, ಶುಭ ಗ್ರಹಗಳ ದೃಷ್ಟಿ ಇದ್ರೆ ಕುಜದೋಷದ ಪ್ರಭಾವ ಸ್ವಲ್ಪ ಕಡಿಮೆ ಆಗಬಹುದು, ನ್ಯೂಟ್ರಲೈಸ್ ಆಗಬಹುದು ಅಂತ ನಾವು ಊಹಿಸಬಹುದು. ಈಗ ನೆಕ್ಸ್ಟ್ ನಾವು ಸರ್ಪದೋಷ, ಪಿತೃದೋಷ, ಕಾಲಸರ್ಪದೋಷ, ಮಾಂಗಲ್ಯ ದೋಷದ ಬಗ್ಗೆ ಇವತ್ತು ನಾವು ಚರ್ಚಿಸೋಣ. ಸರ್ಪದೋಷದ ಬಗ್ಗೆ ನೋಡೋಣ. ಸರ್ಪದೋಷದ ಬಗ್ಗೆ ಬಹಳಷ್ಟು ಸ್ಟೋರೀಸ್ ಇದೆ. ಜ್ಯೋತಿಷ್ಯರಾಗ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ಬೋದು. ನಿಮ್ಮ ಪೂರ್ವಿಕರು ಅಥವಾ ನೀವು ಹಾವನ್ನು ಕೊಂದಿದ್ದೀರಾ, ಆ ಹಾವನ್ನು ಕೊಂದಿದ್ದಕ್ಕಾಗಿ ನಿಮಗೆ ದೋಷ ಬಂತು. ಜಾತಕದಲ್ಲಿರುವಂಥ ಗ್ರಹ ಸೂಚನೆ ಮಾಡೋದು ನಾವು ಹುಟ್ಟಿದಾಗ. ನಾವು ಮಧ್ಯದಲ್ಲಿ ಹುಟ್ಟಿದ ನಂತರ ಹಾವನ್ನು ಕೊಂದ್ರೆ ಅದು ದೋಷವಾಗಿ ನಮಗೆ ಹೆಂಗೆ ಬರುತ್ತೆ, ಅದು ಅಂತ ತೀರಿ. ತಂದೆ ತಾಯಿಗಳೇನಾದರೂ ಕೊಂದ್ರೆ ಮಗನ ಜಾತಕದಲ್ಲಿ ರಿಫ್ಲೆಕ್ಟ್ ಆಗೋದುಂಟು. ಇದು ಹಾವನ್ನು ಕೊಂದ್ರೇ ಬರುತ್ತೋ, ಏನಿದ್ರ ಕತೆ? ಇದಕ್ಕೆ 2-3 ಕಾರಣಗಳು ಹೇಳ್ತಾರೆ. ಲೌಕಿಕವಾದಂಥ ಕಾರಣ ಒಂದಿದೆ, ಅಥವಾ ಡಿವೈನ್ ಪ್ಲಾನ್ ಜ್ಯೋತಿಷ್ಯದ ಪರವಾಗಿ ಒಂದಿದೆ. ಲೌಕಿಕವಾಗಿ ನಾವು ಜಾತಕದಲ್ಲಿ ನೋಡಿದಾಗ ರಾಹು ಅಂತಂಬುದು ಸರ್ಪವನ್ನು ಸೂಚಿಸ್ತಾನೆ. ಕುಜ ಅಂತಂಬ ಗ್ರಹ ವೆಪನ್ ಅಥವಾ ಯುದ್ಧ ಇದನ್ನು ಸೂಚಿಸ್ತಾನೆ. ಈ ಎರಡು ಸೇರಿದಾಗ ಈ ತೊಂದರೆ ಆಗಿದೆ, ಹಾವನ್ನು ಕೊಂದಿದ್ದಾನೆ ಅಂತಂಬುದು ಉಂಟು. ಅದು ಲೌಕಿಕವಾದಂಥ ರೀಸನ್, ಅದು ಶಾಸ್ತ್ರೀಯವಾದ ರೀಸನ್ ಅದಲ್ಲ. ಯಾಕೆಂದ್ರೆ ಹಾವು ಎಲ್ಲ ಪ್ರಾಣಿಗಳಿಗಿಂತಲೂ ಜಾಸ್ತಿ ಆಯುಸ್ಸು ಇರುವಂಥ ಪ್ರಾಣಿ ಹಾವು. ಸುಮಾರು 1000 ವರ್ಷ ಜೀವನ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾವಿಗೆ 1000 ವರ್ಷ ಆಯುಷು ಅಂದ್ರೆ ತುಂಬಾ ಲೆಂಗ್ತಿ, ಎಲ್ಲದಕ್ಕಿಂತಲೂ ಜಾಸ್ತಿ ಆಯುಸ್ಸಿರೋದು ಹಾವಿಗೆ. ಅದು ಮಾಮೂಲು ಜೀವನ ಅಲ್ಲ, ಹೆದರಿಕೊಂಡ ಜೀವನ. ನಾವು ಹಾವನ್ನು ನೋಡಿ ಹೆಂಗೆ ಹೆದರ್ತೀವೋ ಅದು ನಮ್ಮನ್ನು ನೋಡಿ 10ರಷ್ಟು ಜಾಸ್ತಿ ಹೆದರ್ತದೆ. ಅಂದ್ರೆ ಹೆದರಿಕೊಂಡು ಅಷ್ಟು ವರ್ಷ ಜೀವನ ಮಾಡಬೇಕಾದ್ರೆ ಯಾವ ತರ ಕರ್ಮ ಮಾಡಿರ್ಬೇಕು. ಈ ಸರೀಸೃಪಗಳಲ್ಲಿ ಹಾವುಗಳಲ್ಲಿ ಎಷ್ಟೋ ಜಾತಿಗಳಿದೆ. ಆ ಹಾವುಗಳ ಜೀವನ ಅಷ್ಟು ದುರ್ಭರ ಆಗ್ಲಿಕ್ಕೆ ಕಾರಣ ಜ್ಯೋತಿಷ್ಶಾಸ್ತ್ರದ ಅನೇಕ ಸಂಕೇತಗಳು ಹೇಳ್ತಾರೆ. ಯಾವಾಗ ಹಾವಿನ ಜನ್ಮ ಬರುತ್ತೆ, ತುಂಬಾ ಲೋಭಿಯಾಗಿ, ತಾನೂ ತಿನ್ನದೆ, ಇನ್ನೊಬ್ಬರಿಗೂ ಹಂಚದೆ, ಭಯದಿಂದ ದುಡ್ಡು ಇಟ್ಟುಕೊಂಡು ಯಾರು ಜೀವನ ಮಾಡ್ತಾರೆ, ಮುಂದಿನ ಪೀಳಿಗೆಯಲ್ಲಿ, ಮುಂದಿನ ಜನ್ಮದಲ್ಲಿ ಹಾವಾಗ್ತಾರೆ ಅಂತ ಒಂದು ಥಿಯರಿ ಇದೆ. ಹಾಗೆ ಇದು ಶಾಸ್ತ್ರೀಯವಾದಂಥ ಕಾರಣ ಇದು. ಆದರೆ ನಾವು ಜ್ಯೋತಿಷ್ಯದ ಪರವಾಗಿ ಇದನ್ನು ಹೆಂಗೆ ತಗೊಳ್ಬೇಕು ಅಂತಂಬುದನ್ನು ನಾವಿಲ್ಲಿ ನೋಡೋಣ. ಇದನ್ನು ಜ್ಯೋತಿಷ್ಯದ ಪರವಾಗಿ ನೋಡ್ರೆ ಒಂದು ರೀತಿಯಾದಂಥ ಅಸ್ಥಿರವಾದಂಥ ಶಕ್ತಿ ಅಂತ ಹೇಳ್ತೇವೆ. ಸರ್ಪದೋಷದ ಮೂಲ ರಚನೆ ನೋಡಿದ್ರೆ ಕುಜ
ಶಕ್ತಿ, ಆವೇಶವನ್ನು ಸೂಚನೆ ಮಾಡ್ತಾರೆ. ರಾಹು ವಕ್ರತೆ, ಒಂದು ರೀತಿಯಾದಂಥ ಅಪೋಹವನ್ನು ಸೂಚನೆ ಮಾಡ್ತಾರೆ. ಇವೆರಡು ಒಂದಾದಾಗ ಏನಾಗುತ್ತೆ, ಆಲೋಚನೆ ಇಲ್ಲದೆ ಪ್ರತಿಕ್ರಿಯಿಸುವಂಥ ಶಕ್ತಿ ಆಗ್ತದೆ. ಸೊ ಸರ್ಪ ಎಂಬ ಪದದ ಆಂತರಿಕ ಅರ್ಥ ಏನಂತಂದ್ರೆ, ಸರ್ಪ ದೀರ್ಘಕಾಲದ ಪರಿಣಾಮ ಅಥವಾ ಸೂಕ್ಷ್ಮ ಆದರೆ ಅಪಾಯಕರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಒಂದು ಸಣ್ಣ ಆವೇಶದ ಪ್ರತಿಕ್ರಿಯೆ ಅಥವಾ ದೀರ್ಘಕಾಲದ ಸಂಬಂಧದ ಸಮಸ್ಯೆಯಾಗಬಹುದು, ಹೀಗೆ ನಾವು ಜ್ಯೋತಿಷ್ಯದಲ್ಲಿ ಊಹಿಸ್ತೇವೆ. ಸೊ ವಿವಾಹ ವಿಷಯದಲ್ಲಿ ಸರ್ಪದೋಷ, ಈಗ ನಾವು ನೋಡ್ತಾ ಇರೋದಲ್ಲ ವಿವಾಹ ವಿಚಾರಕ್ಕೆ ಅಲ್ವಾ, ಯಾವಾಗ ನೋಡ್ತೇವೆ ಈ ಸರ್ಪದೋಷ, ಕುಜದೋಷ, ಈ ವರ್ಡ್ಸ್ ಯಾವಾಗ ಬರ್ಬೇಕಂದ್ರೆ ವಿವಾಹದ ಹೊಂದಾಣಿಕೆ ಸಮಯದಲ್ಲೇ ಬರಬೇಕು. ಬೇರೆ ಸಮಯದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡೋದಾಗ್ಲಿ, ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹೇಳೋದಾಗ್ಲಿ ಅವಶ್ಯಕತೆ ಇಲ್ಲ. ಇದು ವಿವಾಹ ವಿಚಾರದಲ್ಲಿ ವಿವಾಹದ ನಂತರ ಪರಿಣಾಮ ತೋರಿಸುವಂಥ ಒಂದು ಆಟಿಟ್ಯೂಡ್ ಇದು. ಸೊ ವಿವಾಹ ಅಂತಂದ್ರೆ ಏನು, ಎರಡು ವ್ಯಕ್ತಿಗಳ ಪ್ರತಿಕ್ರಿಯೆ ಸಮನ್ವಯ ಮಾಡೋದು. ಸರ್ಪದೋಷ ಇದ್ದಾಗ ಏನಾಗ್ತದೆ, ತಕ್ಷಣದ ಪ್ರತಿಕ್ರಿಯೆಗಳಾಗ್ತದೆ, ತಕ್ಷಣ ಕೋಪ ಬರುತ್ತೆ, ಕಠಿಣವಾದಂಥ ಮಾತುಗಳು ಬರುತ್ತೆ. ಇನ್ನು ರಾಹು ಅಂದರೆ ಅಪೋಹಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ಸ್, ಹೈಪೋಥೆಟಿಕಲ್ ಕಲ್ಪನೆ ಎಲ್ಲ. ಸೊ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು, ನಮ್ಮದೇ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಅವನು ಯಾವುದೋ ರೀತಿಯಲ್ಲಿ ಹೇಳಿರ್ತಾನೆ, ಪಾಪ ಆ ಉದ್ದೇಶದಿಂದ ಹೇಳಿರಲ್ಲ, ಇವ್ರ ಇಂಟರ್ಪ್ರಿಟೇಷನ್ ಬೇರೆ ಇರ್ತದೆ. ಸೊ ಹಾಗೆ ಏನಾಗುತ್ತೆ, ಸಣ್ಣ ಜಗಳಗಳು ದೊಡ್ಡದಾಗ್ತದೆ. ಇದರಿಂದ ಶಾಂತಿ ಕಡಿಮೆ ಆಗೋದು, ಸಂಬಂಧಗಳಲ್ಲಿ ದೂರ ಆಗೋದು, ಇದೆಲ್ಲ ಕೂಡ ಇದರ ಎಫೆಕ್ಟ್ ಅನ್ನೋದು ಪ್ರಭಾವ. ಸೊ ಜಾತಕ ಹೊಂದಾಣಿಕೆಯಲ್ಲಿ ನಾವು ಗಮನಿಸಬೇಕಾದ್ದೇನಂತಂದ್ರೆ ಮುಖ್ಯವಾದಂಥದ್ದು, ಸೊ ಒಂದೇ ದೋಷ ನೋಡಿ ನಾವು ತೀರ್ಮಾನ ಮಾಡಬಾರದು, ಸಂಪೂರ್ಣ ಜಾತಕ ನೋಡಬೇಕಾಗತ್ತೆ. ಲಗ್ನ, ಚಂದ್ರ, ಶುಕ್ರ ಆ ಸ್ಥಿತಿಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಇರುತ್ತೆ. ಈಗ ಋಷಿಮುನಿಗಳು ನೋಡಿ, ಭೃಗು ಮಹರ್ಷಿಗಳಾಗಲಿ, ದುರ್ವಾಸರಾಗಲಿ, ವಿಶ್ವಾಮಿತ್ರರಾಗಲಿ, ಇವ್ರಿಗೂ ಕೋಪ ಇರುತ್ತೆ. ಆದರೆ ಅವರಲ್ಲಿ ನಿಯಂತ್ರಣ ಶಕ್ತಿ ಕೂಡ ಇರುತ್ತೆ. ಆ ಕೋಪ ಯಾವಾಗಾದ್ರೂ ತಟ್ಕೊಳ್ಳಿಕ್ಕಾಗದೇ ಇದ್ದಾಗ, ತುಂಬ ಅನಾಹುತ ಸಮಾಜದಲ್ಲಿ ನಡೆದಾಗ ಅದು ಕೋಪ ಹೊರಗೆ ಬರ್ತದೆ, ಮತ್ತೆ ಅವರು ದಿದ್ದುಕೊಳ್ತಾರೆ. ಆ ದಿದ್ದುಕೊಳ್ಳೋ ವಿಚಾರ ನಮಗೆ ಶಾಸ್ತ್ರದಲ್ಲಿ ಎಲ್ಲಿ ಕಾಣಲ್ಲ. ತುಂಬ ಪಶ್ಚಾತ್ತಾಪ ಪಡ್ತಾರೆ, ಅದಕ್ಕೆ ಬೇಕಾದಂಥ ಸಾಧನೆಯನ್ನು, ತಪಸ್ಸನ್ನು ಮತ್ತೆ ಮಾಡ್ತಾರೆ. ಅಂಥವ್ರಿಗೆ ತೊಂದರೆ ಇಲ್ಲ. ಅಸಲು ಏನೂ ನಿಯಂತ್ರಣ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲದವನಿಗೆ ಕೋಪ ಇದ್ರೆ ಏನಾಗ್ತದೆ, ಅವನ ಜೀವನ ಪರ್ಯಂತ ಆ ಕೋಪ ಅವನನ್ನು ಸುಟ್ಟು ಬಿಡ್ತದೆ. ಹಾಗಾಗಿ ಜಾತಕವನ್ನು ಸ್ಫೂರ್ತಿ ಪರಿಶೀಲನೆ ಮಾಡಿ, ಲಗ್ನದ ಮೇಲೆ ಶುಭಗ್ರಹಗಳ ಸಂಬಂಧ ಇದ್ದು ಸಪ್ತಮದ ಮೇಲೆ ಶುಭಗ್ರಹಗಳ ಸಂಬಂಧ ಇದ್ದರೆ ಆವಾಗ ಇದರ ಪರಿಣಾಮ ಕಡಿಮೆ ಆಗ್ತದೆ. ಇನ್ನೊಂದು, ಇಬ್ಬರಿಗೂ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಇಬ್ಬರಿಗೂ ಇದ್ರೆ ಏನಾಗುತ್ತೆ, ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬರಿಗೆ ಇದ್ರೆ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗ್ತದೆ. ಇಬ್ಬರಿಗೂ ಇದ್ರೆ ತೊಂದರೆ ಇಲ್ಲ, ಇಬ್ಬರು ಸಮಸ್ಯೆಯನ್ನು ಅನುಭವಿಸ್ತಾರೆ, ಇಬ್ಬರು ಅಡ್ಜಸ್ಟ್ ಮಾಡಿಕೊಡ್ತಾರೆ. ಒಬ್ಬರಿಗೆ ಐತೆ ಅಂದ್ಕೊಳ್ಳಿ, ಇಂಬ್ಯಾಲೆನ್ಸ್ ಆಗ್ತದೆ. ಇದೆಲ್ಲ ಯಾವಾಗ ನೋಡ್ತೀವಿ ನಾವು ಒಬ್ಬ ಅಲೈನ್ಸನ್ನು ಆಯ್ಕೆ ಮಾಡಿಕೊಂಡಾಗ ಅವನ ಆಟಿಟ್ಯೂಡ್ ಹೇಗಿರುತ್ತೆ, ಹೆಂಡತಿ ಅಥವಾ ದಾಂಪತ್ಯ ಜೀವನದಲ್ಲಿ ಅವನ ನಿಲುವೇನು ಅಂತಂಬ ತಿಳ್ಕೊಳ್ಳೋದಕ್ಕೆ ಈ ದೋಷಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ದೋಷಗಳು ಇತ್ತು ಅಂದ್ಕೊಳ್ಳಿ, ಅವನು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿಯಾಗಿ ಬಿಹೇವ್ ಮಾಡ್ತಾನೆ ಅಂತ ಅರ್ಥ. ನಮಗೆ ತಟ್ಟುಕೊಳ್ಳೋ ಶಕ್ತಿ ಇದ್ದರೆ ನಾವು ಮಾಡಿಕೊಳ್ತೇವೆ, ಇಲ್ಲ ನಾನು ಅಷ್ಟು ಚಾಲೆಂಜಿಂಗ್ ತಗೊಳ್ಳೋದಿಲ್ಲ ಅಂದರೆ ಬಿಟ್ಕೊಳ್ತಾರೆ, ಅಷ್ಟೇ ಆಗಲಿ ತುಂಬ ತೊಂದರೆ ಕೊಡುವಂಥದ್ದಂತಲ್ಲ. ಆಟಿಟ್ಯೂಡ್ ಪ್ರಾಬ್ಲಮ್ ಇದು. ಸೊ ದೋಷದ ತೀವ್ರತೆ ಅಳಿಬೇಕು. ಸೊ ಗ್ರಹಗಳ ಸಂಯೋಗದ ಬಲ, ಪಾಪ ಸಂಬಂಧ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅದರ ಪ್ರಭಾವ ಮತ್ತಷ್ಟು ಜಾಸ್ತಿ ಆಗ್ತದೆ. ಆ ಭಾವಸ್ಥಾನ, ದೃಷ್ಟಿಗಳು, ಇದನ್ನೆಲ್ಲ ನೋಡಿ ಎಷ್ಟು ತೀವ್ರವಾಗಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಗುರುದೃಷ್ಟಿ ಇದೆಯಾ, ಶುಭ ಗ್ರಹಗಳ ಬೆಂಬಲ ಇದೆಯಾ ಅಂತ ನೋಡಬೇಕು. ದೋಷವನ್ನು ಕಡಿಮೆ ಮಾಡುವಂಥ ಅಂಶಗಳನ್ನು ನೋಡಬೇಕಾಗತ್ತೆ. ಸೊ ಯಾವ ಜಾಗ್ರತೆಗಳನ್ನು ಪಾಲಿಸಬೇಕು ಇದರಿಂದ? ಫಸ್ಟ್ ಏನಂತಂದ್ರೆ, ಇನ್ ಕೇಸ್ ಮಾಡ್ಕೊಂಬಿಟ್ಟ ಮೇಲೆ ಗೊತ್ತಾಯ್ತು, ಮಾಡ್ಕೊಳ್ಳೋ ಕಾಲಕ್ಕೆ ಏನು ಎಲ್ಲರೂ ಸಿಂಪಲಾಗಿ ಕುಜದೋಷ ಅಥವಾ ಸರ್ಪದೋಷ ಅಂತ ಹೇಳಿದ್ದಾರೆ ಅಷ್ಟೇ ಆಗಲಿ, ಅದು ಬಿಡಿ, ಅದೇನು ಶಾಂತಿ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ ಅಂತ ಜ್ಯೋತಿಷ ತುಂಬ ಲೈಟಾಗಿ ಹೇಳಿರ್ತಾನೆ. ಅಥವಾ ನಾವೇ ಅವನು ಕುಜದೋಷ ಇದಲ್ರಿ, ಸರ್ಪದೋಷ ಇದಲ್ರಿ ಅಂದರೆ ಪರವಾಗಿಲ್ಲ ಹೇಳ್ರಿ, ಶಾಂತಿ ಮಾಡಿಸಿಬಿಡ್ತೇವೆ, ಅದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವ್ಯವಸ್ಥೆ ಇದೆ, ಶಾಂತಿ ಮಾಡಿಸಿಬಿಡ್ತೇವೆ ಅಂತ ನಾವೇ ಹೇಳಿಬಿಡ್ತೇವೆ. ನಂತರ ಯಾವುದೋ ಒಂದು ಸಮಸ್ಯೆ ಶುರುವಾಗುತ್ತೆ, ಮತ್ತೆ ಜ್ಯೋತಿಷನ ಹತ್ರ ಹೋಗ್ತೇವೆ, ಮತ್ತು ಅವನದೇ ಹೇಳ್ತಾನೆ ಸರ್ಪದೋಷ ಇದಲ್ರಿ ಅಂತ ಹೇಳ್ತಾರೆ. ಮತ್ತು ಅದರ ಪರಿಣಾಮ ಎಲ್ಲ ಹೇಳ್ತಾನೆ. ಏನು ಮಾಡಬೇಕು, ನೆಕ್ಸ್ಟು ಯಾವ ಜಾಗ್ರತೆಗಳು ತಗೊಳ್ಬೇಕು, ಅದನ್ನು ನಾವು ಮುಂಚಿತವಾಗಿ ನೋಡ್ಕೋಬೇಕು. ಸಾಧ್ಯವಾದರೆ
ವಿವಾಹದ ಮುಂಚೆವೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಉತ್ತಮ. ನೀನು ಈ ಥರ ರಿಸ್ಕ್ ತಗೊಳ್ಳಂಗಿದ್ರೆ ಮಾಡ್ಕೊ, ಇಲ್ಲದ್ರೆ ಬೇಡ. ಸೊ ಮಾನಸಿಕವಾದಂಥ ಸಿದ್ಧತೆ ತುಂಬ ಮುಖ್ಯ. ಇಬ್ಬರು ತಮ್ಮ ಕೋಪವನ್ನು ತಿಳ್ಕೊಳ್ಬೇಕು, ತಕ್ಷಣ ಪ್ರತಿಕ್ರಿಯಿಸಬಾರದು. ಮದುವೆ ಆದ ಮೇಲೆ ಗೊತ್ತಾಯ್ತು ಅಂದ್ಕೊಳ್ಳಿ, ಗೊತ್ತಾಗೋಗುತ್ತೆ. ಸೊ ಅವ್ರ ಕೋಪ ಬಂದಾಗ ನಾವು ಪ್ರತಿಕ್ರಿಯಿಸಬಾರ್ದು. ಅವ್ರ ಕೋಪ ಬಂದಾಗ ನಾನು ಏನೋ ಒಂದು ರಿಯಾಕ್ಟ್ ಆಗಿ ಅವರನ್ನು ಎದುರು ಕೇಳಬಾರ್ದು. ಇದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಏನು ತೊಂದರೆ ಆಗೋದಿಲ್ಲ. ಆದರೆ ಪ್ರಶ್ನೆ ಏನು ಬರುತ್ತೆ, ವೈ ಮೀ, ನಾನು ಯಾಕೆ ಅಡ್ಜಸ್ಟ್ ಆಗಬೇಕು ಅಂತ ಬರುತ್ತೆ. ಇದು ವಿವಾಹದ ದಾಂಪತ್ಯ ಕೆಡಲಿಕ್ಕೆ ಇರುವಂಥ ದೊಡ್ಡ ಸಮಸ್ಯೆ. ಈ ಡಿವರ್ಸುಗಳೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಇದೇನು ಈಗಿನ ಕಾಲದಿಂದ ಅಲ್ಲ, ಪ್ರಾಚೀನ ಕಾಲದಿಂದನೂ ಇದೆ. ನೀವು ಇತಿಹಾಸದಲ್ಲಿ ಹೋದರೂ ಕೂಡ ಅನೇಕ ಕಡೆ ನಿಮಗೆ ಈ ಡಿವೋರ್ಸ್ಗಳು ದಾಖಲೆ ಆಗಿವೆ. ಆದರೆ ಇವತ್ತಿನಿದ್ದಂಗಿಲ್ಲ, ಬೇರೆ ಥರ. ನಿಮಗೆ ರಾಮಾಯಣ ಕಾಲದಲ್ಲಿ ನೋಡ್ಬೋದು. ರಾಮಾಯಣ ಕಾಲದಲ್ಲಿ ಕೈಕೇಯಿ ತಂದೆ ಅಶ್ವಪತಿ ರಾಜ. ಆ ಅಶ್ವಪತಿ ರಾಜ ಕೇಕಯ ದೇಶದಲ್ಲಿದ್ದೆ. ಕೇಕಯ ದೇಶ ಅಂದರೆ ಇವತ್ತು ಪಾಕಿಸ್ತಾನದ ಒಂದು ಗುಡ್ಡದ ಪ್ರದೇಶ ಅಂತ ಬರುತ್ತೆ. ಅವಾಗ ಅಖಂಡ ಭಾರತ ಇತ್ತು, ಅದು ಪಾಕಿಸ್ತಾನಕ್ಕೆ ಸೇರ್ತದೆ. ಆ ಅಶ್ವಪತಿ ರಾಜಗೆ ಒಬ್ಬ ಸನ್ಯಾಸಿ ಒಬ್ಬನು ಬಂದು ನಿನಗೊಂದು ವಿದ್ಯೆಯನ್ನು ಹೇಳ್ಕೊಡ್ತೇನೆ. ಪಕ್ಷಿಗಳು, ಪ್ರಾಣಿಗಳು ಏನೇನು ಮಾತಾಡ್ಕೊಳ್ತವೆ ಅದನ್ನು ನಿನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿನಗೆ ಅದರ ವಿದ್ಯೆ ಕಲಿತು ಹೇಳಿಸ್ಕೊಡ್ತೇನೆ ಅಂತ ಹೇಳಿಸ್ಕೊಡ್ತಾನೆ. ಆದರೆ ನೀನು ಈ ವಿದ್ಯೆಯನ್ನು ಬೇರೆ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾನೆ. ಸರಿ, ಹಾಗೆ ಪಾಲಿಸಿಕೊಂಡು ಬರ್ತಾನೆ. ಒಂದು ದಿನ ರಾತ್ರಿ ಮಲಗಿದ್ದಾಗ ಮೇಲೆ ಯಾವುದೋ ಒಂದು ಹಲ್ಲಿ ಲಿಜಾರ್ಡ್ ಅದು ಲಚ್ಚುಕುಟ್ಟತ್ತೆ, ಶಬ್ದ ಮಾಡುತ್ತೆ. ಅವಾಗ ಇವನು ಆ ಭಾಷೆ ಬರುತ್ತೆ, ಆದ ಕಾರಣ ಒಂದು ಸಂತೋಷದ ಸುದ್ದಿ ಅದು ಹೇಳುತ್ತೆ, ನಗುತ್ತಾನೆ ತುಂಬ ಸಂತೋಷವಾಗಿ. ಪಕ್ಕದಲ್ಲಿದ್ದಂಥ ಹೆಂಡತಿ, ಏನು ನಗುತ್ತಾ ಇದ್ದೀರಿ, ಏನು ವಿಶೇಷ, ನನ್ನ ಜೊತೆಗೆ ಹೇಳ್ರಿ. ಹೇಳಬಾರ್ದು ಅಂತ ಇಲ್ಲಿ ಆಜ್ಞೆ ಇದೆ, ಹಾಗಾಗಿ ಹೇಳೋಂಗಿಲ್ಲ. ಇಲ್ಲ ಏನಿಲ್ಲ ಅಂತ ಏನು ತಪ್ಪಿಸಿಕೊಳ್ತಾನೆ. ಇಲ್ಲ ನೀವು ಹೇಳಲೇಬೇಕು, ನನ್ನ ಹತ್ರ ಮುಚ್ಚಿಡುವಂಥ ವ್ಯವಹಾರ ಏನಿದೆ, ನನಗೇನಾದರೂ ಅಪರಾಧ ಆಗೋ ಅನ್ಯಾಯ ಆಗೋ ಥರ ಕಾಣ್ತಾ ಇದೆ, ಹೇಳಲೇಬೇಕು ಅಂತ ಹೇಳ್ತಾರೆ. ಸರ್, ಮರುದಿನ ಅಲ್ಲಿ ಅವರಿಬ್ಬರ ಮಧ್ಯೆ ಏನಾದರೂ ಒಂದು ಮಾನಸಿಕವಾಗಿ ಮಿಸ್ಕಮ್ಯುನಿಕೇಶನ್ ಬರುತ್ತೆ. ಮತ್ತು ಆ ರಾಜ ಆ ಸನ್ಯಾಸಿ ಹತ್ರ ಹೋಗಿ, ಈ ಥರ ನನ್ನ ಹೆಂಡತಿ ಈ ಥರ ಹೇಳ್ತಿದ್ದಾಳೆ, ಏನು ಮಾಡಲಿ ಅಂತ ಹೇಳಿದ್ರೆ, ಹೇಳೋಂಗಿಲ್ಲ, ಹೇಳಿದ್ರೆ ನಿನ್ನ ತಲೆ 1000 ಪೀಸ್ ಆಗತ್ತೆ ಅಂತ ಹೇಳ್ತಾರೆ. ಹೆಂಡತಿ ಹತ್ರ ಬಂದು ಅದೇ ಹೇಳ್ತೇನೆ, ನೋಡು ನಾನು ಅದು ಹಿಂಗೆ ಹೇಳಬಾರ್ದು, ಹೇಳಿದ್ರೆ ನನ್ನ ತಲೆ ಒಡಿತೆ, ನಾನು ಸಾಯ್ತೀನಿ ಅಂತಂದರೆ. ಆಕೆ ಏನು ಹೇಳ್ತಾರೆ, ನೀನು ಸತ್ರು ಪರವಾಗಿಲ್ಲ, ನನಗೆ ವಿಷಯ ಗೊತ್ತಾಗಬೇಕು ಅಂತ ಹೇಳುತ್ತೆ. ಆವಾಗ ಅವನಿಗೆ ಪರ್ಯವಸನ, ಯಾರೇ ಇವನು ಸತ್ರು ಕೂಡ ನಾನು ಬಿಟ್ಟು ಹೋಗ್ಲಿಕ್ಕಾಗ್ತದೆ, ಸತ್ರೆ ಅವಳು ಬಿಡಬೇಕಾಗ್ತದೆ, ಇಂಥವಳಿಗೋಸ್ಕರ ನಾನು ಯಾಕೆ ಇಂಥ ಸ್ಯಾಕ್ರಿಫೈಸ್ ಮಾಡಬೇಕು ಅಂತೇಳಿ ತನ್ನ ಹೆಂಡತಿಯನ್ನು ಬಿಟ್ಟುಬಿಡ್ತಾನೆ. ಅದೇ ಮೊದಲ ಡೈವರ್ಸ್. ನಂತರ ಕೈಕೇಯಿ ಜೀನ್ಸ್ ಅದೇ ಅಲ್ವಾ, ದಶರಥ ಹೇಳ್ತಾನೆ ರಾಮನನ್ನು ಕಾಡಿಗೆ ಕಳಿಸು ಅಂತ. ಇಲ್ಲ, ನಾನು ಕಳಿಸಲ್ಲ, ರಾಮನ ಕಾಡಿಗೆ ಹೋದರೆ ನಾನು ಉಳಿಯೋಲ್ಲ, ನಾನು ಸತ್ರೆ ನೀನು ವಿಧವೆ ಆಗ್ತಿ. ಆಗ ಕೈಕೇಯಿ ಏನು ಹೇಳ್ತಾಳೆ, ಪ್ರಾರಬ್ಧ ಹೇಗಿದ್ರೆ ಹಂಗಾಗತ್ತೆ, ನೀನಂತೂ ನನ್ನ ಮಗನ ರಾಜನ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾಳೆ. ಆ ಥರ ಜೀನ್ಸ್ ಹಂಗಿರುತ್ತೆ. ಸೊ ಅದೇ ಜೀನ್ಸೇ ಇರುತ್ತೆ ನಮಗೆ ಬಂದಿರೋದು. ಹಾಗಾಗಿ ಇದೇನು ಮೊದಲನೇ ಅಲ್ಲ. ಸೊ ಮಿಸ್ಕಮ್ಯುನಿಕೇಶನ್ ತಂಬೋದಕ್ಕೆ ಹೇಳ್ತಿದ್ದೀನಿ. ಇದು ರಾಹು ಪ್ರಭಾವ ಜಾತಕದಲ್ಲಿ ಸಪ್ತಮದ ಮೇಲೆ ಅಥವಾ ಕುಜನ ಜೊತೆ ಇದ್ದಾಗ ಅವರು ವಿಚಿತ್ರವಾಗಿ ನಡ್ಕೊಳ್ತಾರೆ. ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಬಂಧ ಉಳಿಯೋದು ಕಷ್ಟ. ಅದು ಮುಂಚಿತವಾಗಿ ತಿಳ್ಕೊಳ್ಳೋದು ಉತ್ತಮ. ಪ್ರಿಪೇರ್ ಮಾಡಬೇಕು ಅವ್ರನ್ನ. ಸೊ ಸಂವಹನ ತರಬೇತಿ ಕೊಡಬೇಕು. ಹೇಗೆ ಮಾತಾಡಬೇಕು ಗಂಡ ಹೆಂಡತಿಯರ ಜೊತೆ, ಹೇಗೆ ಕೇಳಬೇಕು ಅಂತಂಬೋದು ಹೇಳಬೇಕು. ಇವತ್ತಿನ ದಿನ ಇದು ಸಾಧ್ಯವೇ ಇಲ್ಲ. ತಂದೆ ತಾಯಿ ಮಾತೇ ಕೇಳಲ್ಲ, ಯಾರ ಮಾತು ಕೇಳ್ತಾರೆ? ಸಮಸ್ಯೆ ಬಂದರೂ ಕೂಡ, ಸಾಕ್ಷಾತ್ ದೇವರ ಬಂದರೂ ಕೂಡ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಯಾರು ಕೇಳಲಿಕ್ಕೆ ಸಿದ್ಧ ಇಲ್ಲ. ಸೊ ಪ್ರಾಕ್ಟಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ವಿವಾಹಕ್ಕೂ ಮೊದಲೇ ಚರ್ಚಿಸಬೇಕು, ಅವರೊಂದು ಡಿಸಿಷನ್ಗೆ ಬರಬೇಕು. ಸೊ ನಿಮಗೆ ಕೋಪ ಬಂದಾಗ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಜಗಳ ಬಂದಾಗ ನೀವು ಏನು ಮಾಡ್ತೀರಿ, ಇದೆಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಪ್ರಿಪೇರ್ ಆಗಬೇಕು. ರಿಸ್ಕ್ ತೊಗೊಳ್ಳೋದು ಅವಶ್ಯಕತೆ ಇದೆಯೋ ಅಥವಾ ತೊಗೊಳ್ಳೋಣವೋ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ರೆ ತೊಗೊಳ್ಳೋಣ, ಇಲ್ಲದ್ರೆ ಬೇಡ. ಮತ್ತೆ ಅಂತ ಒಂದು ವೇಳೆ ಕುಜ ಸರ್ಪದೋಷ ಇತ್ತು ಅಂದ್ಕೊಳ್ಳಿ, ಧ್ಯಾನ, ಜಪ, ಶಾರೀರಿಕ ಶ್ರಮೆ. ಸೊ ಯಾವಾಗ ಬ್ಯುಸಿ ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಅವರಿಗೇನಾಗುತ್ತೆ, ಕುಜದೋಷದ ಅಥವಾ ಸರ್ಪದೋಷದ ಬ್ಯಾಲೆನ್ಸ್ ಆಗತ್ತೆ. ಕುಜದೋಷ ಸರ್ಪದೋಷ ಎರಡು ಕಾಂಟ್ರಿಬ್ಯೂಷನ್ಲಿ ಕುಜನೇ ಮೇಜರ್. ಹಾಗಾಗಿ ಇವರು ಧ್ಯಾನ ಅಭ್ಯಾಸ ಮಾಡಿಕೊಳ್ಬೇಕು ಜನಜೀವನದಲ್ಲಿ, ಜಪ ಮಾಡಬೇಕು, ಆದಷ್ಟು ಕಡಿಮೆ ಮಾತಾಡಬೇಕು. ಅವ್ರು ನಿಯಮ ಇಟ್ಕೋಬೇಕು. ಆ ದೋಷ ಇದ್ದವರು ನಿಯಮ ಇಟ್ಕೋಬೇಕು. ನಾನು ಜಾಸ್ತಿ ಮಾತಾಡಲ್ಲ, ಅವಶ್ಯಕತೆ ಇದ್ದೇ ಮಾತಾಡ್ತೀನಿ. ಯಾವಾಗೂ ನಾನು ಬ್ಯುಸಿ, ಯಾಕಂದರೆ ಬ್ಯುಸಿ ಇದ್ರೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ವಲ್ಲ.
ಸೊ ಆ ಥರ ಬ್ಯುಸಿ ಇರ್ತೇನೆ. ಸೊ ಹೀಗೆ ಮಾಡಿದರೆ ಈ ಕುಜದೋಷದ ಪ್ರಭಾವ, ಸರ್ಪದೋಷದ ಪ್ರಭಾವ ಕಡಿಮೆ ಮಾಡಲಿಕ್ಕೆ ಉಂಟು. ಅಂದರೆ ಸರ್ಪದೋಷ ಇರುವವರು ಆ ಇರುವವರನ್ನು ತಪ್ಪಿಸೋದು ಪರಿಹಾರ ಅಲ್ಲ, ಅದು ಅವರನ್ನು ಅರ್ಥ ಮಾಡಿಕೊಂಡು ಬದುಕುವುದೇ ಪರಿಹಾರ. ಇವತ್ತು ಪರಿಹಾರ ಅಂತಂದರೆ ನಮಗೆ ಪೂಜೆ ಕ್ರಿಯೆ ಇದಂತಾರೆ. ಪರಿಹಾರ ಅಂದರೆ ಅದು ಎಲ್ಲ ಸಮಯದಲ್ಲೂ ಪೂಜೆಗಳು ಅದಲ್ವ ಅಲ್ಲ, ಅರ್ಥ ಮಾಡಿಕೊಳ್ಳೋದೇ ಪರಿಹಾರ. ಸೊ ದೋಷ ಅಂತಂದರೆ ಶಾಪ ಅಲ್ಲ, ಅದೊಂದು ಸೂಚನೆ, ಅದೊಂದು ವ್ಯಕ್ತಿಯ ಸಮಸ್ಯೆ ಅಲ್ಲ, ಪ್ರತಿಕ್ರಿಯೆ ಸಮಸ್ಯೆ. ಸೊ ಜಾತಕ ಹೊಂದಾಣಿಕೆಗೆ ಮೀರಿ ಮನಸ್ಸಿನ ಹೊಂದಾಣಿಕೆ ತುಂಬ ಮುಖ್ಯ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ವಿವಾಹ ಯಶಸ್ವಿ ಆಗಬೇಕಾದ್ರೆ ಗ್ರಹಗಳ ಕಾರಣ ಅಲ್ಲ, ನಮ್ಮ ಪ್ರತಿಕ್ರಿಯೆಗಳು ಸಮತೋಲನವೇ ಕಾರಣ. ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅದೇ ಕಾರಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸರ್ಪದೋಷ ಅಂತಂದಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತದೆ. ಗಂಡು ಯಾಕಂದರೆ ಬೇಗ ಗಲಾಟೆ ಬಂದ್ಬಿಡ್ತದೆ. ನಮ್ಮಲ್ಲಿ ನೋಡ್ತಾ ಇರ್ತೇವೆ, ಅಸಲು ವಿಷಯವೇ ಇರೋದಿಲ್ಲ, ಗಲಾಟೆ ಬಂದ್ಬಿಡ್ತದೆ, ಸಣ್ಣ ವಿಚಾರ ದೊಡ್ಡದಾಗ್ಬಿಡ್ತದೆ. ಮನೆಗೆ ಯಾವಾಗೂ ಅಶಾಂತಿ, ಯಾರ ಮುಖದಲ್ಲಿ ನೆಮ್ಮದಿ ಕಾಣಲ್ಲ. ಇದೆಲ್ಲ ಕೂಡ ಸರ್ಪದೋಷದ ಪ್ರಭಾವವೂ ಹೌದು, ಪಿತೃದೋಷದ ಪ್ರಭಾವ ಹೌದು. ಎರಡೂ ಸಿಂಪ್ಟಮ್ಸ್ ಒಂದೇ ರೀತಿ ಇರುತ್ತೆ. ಜಾತಕದಲ್ಲಿ ನಿಮಗೆ ಬೇರೆ ಥರ ಕಾಣಬಹುದು ಇಂಡಿಕೇಶನ್ಸ್ ಆಗಲಿ, ಬಟ್ ಎರಡೂ ಒಂದೇ. ಸರ್ಪದೋಷ ಅಂದ್ರೂ ವಂಶಕ್ರಮದಿಂದಲೇ ಬರುವಂಥದ್ದು, ಪಿತೃದೋಷ ಅಂದ್ರೂ ಅದೇ. ಸೊ ನಾವು ಒಂದು ಜನ್ಮದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರ್ತೀವೋ ಮುಂದಿನ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ಬೇಕಾಗ್ತದೆ. ಇದು ಕರ್ಮ ಸಿದ್ಧಾಂತ. ಹಾಗಾಗಿ ಇಂದಿನ ಜನ್ಮದಲ್ಲಿ ಒಂದು ಕುಟುಂಬಕ್ಕಾಗಲಿ ದಾಂಪತ್ಯ ಜೀವನದಲ್ಲಿ ನಾವೇನಾದರೂ ತೊಂದರೆ ಕೊಟ್ಟಾಗ, ತೊಂದರೆಗೆ ನಾವು ಕಾರಣರಾದಾಗ ಮುಂದಿನ ಜನ್ಮದಲ್ಲಿ ಸರ್ಪದೋಷ ಅಂತಂಬುದು ಬರೋದುಂಟು. ಅದಕ್ಕೆ ಭಗವಂತನನ್ನು ರಿಕ್ವೆಸ್ಟ್ ಮಾಡಿ ಬೇಡಿಕೊಳ್ಳೋದು ಕೊನೆಯ ಆಪ್ಷನ್. ಫಸ್ಟ್ ಆಪ್ಷನ್ ಏನು, ಅಡ್ಜಸ್ಟ್ ಮಾಡಿಕೊಳ್ಳೋದು, ಸಾಧ್ಯವಾದಷ್ಟು ಅದಕ್ಕೆ ಪ್ರತಿಕ್ರಿಯಿಸಲಾದೆ ನಮ್ಮನ್ನು ನಾವು ನಿಯಂತ್ರಣೆ ಮಾಡಿಕೊಳ್ಳೋದು ಮಾಡಬೇಕು. ಸೊ ಮದುವೆ ಆದ ಮೇಲೆ ಇದೆಲ್ಲ ಕೂಡ ಮಾಡ್ತೇವೆ. ಮದುವೆಗೆ ಮುಂಚೆ ಆದರೆ ನಿಮ್ಗೆ ಹೇಗೂ ಚಾಯ್ಸ್ ಉಂಟು, ಮಾಡ್ಕೋಬೇಕೋ ಬೇಡವೋ ಅಂತ. ಸೊ ಹೀಗೆ ನಾವು ಸರ್ಪದೋಷವನ್ನು ಅರ್ಥ ಮಾಡಿಕೊಳ್ಬೋದು. ಎರಡನೇದು ಪಿತೃದೋಷ. ಸೊ ಪಿತೃದೋಷ ಅಂತಂದ್ರೆ ಏನಂತಂದ್ರೆ ಜ್ಯೋತಿಷ್ಯದ ಪ್ರಕಾರ ಸೂಚನೆ ಬೇರೆ ಕಾಣುತ್ತಷ್ಟೇ, ಬಟ್ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸರ್ಪದೋಷ ಇದ್ದಂತೆ ಇರುತ್ತೆ. ಸೊ ಪಿತೃವಂಶ, ಆನ್ಸೆಸ್ಟರ್ಸ್ ಜೊತೆಗಿನ ಸಂಪರ್ಕದಲ್ಲಿ ಅಸಮಾಧಾನ ಉಂಟಾಗ್ಬೋದು, ಅಸಮತೋಲನ, ಇಂಬ್ಯಾಲೆನ್ಸ್ ಉಂಟಾಗ್ಬೋದು. ಇದು ಕೇವಲ ಪಿತೃಶಾಪ ಅಲ್ಲ, ವಂಶಧರ್ಮದ ಜೊತೆಗೆ ಸಂಪರ್ಕ ಕಡಿಮೆಯಾಗುವಂಥ ಸ್ಥಿತಿ. ಭಾಳ ಜನ ಪಿತೃಶಾಪ ಆಗಿದೆ, ಆ ಶಾಪ ಆಗಿದೆ. ಪಿತೃಶಾಪ ಅಂತಂದರೆ ತುಂಬ ಅದು ಕನ್ಫ್ಯೂಸ್ ಮಾಡಿಕೊಳ್ತಾರೆ ಭಾಳ ಜನ. ಪಿತೃಶಾಪ ಅಂತಂದರೆ ಹೋದಂಥ ತಂದೆ ತಾಯಿಯೋ ತಾತನೋ ಅಲ್ಲ, ಪಿತೃ ದೇವತೆಗಳು, ವಸು, ರುದ್ರ, ಆದಿತ್ಯ, 100 ಮೆಂಬರ್ಸ್ ಒಂದು ಡಿಪಾರ್ಟ್ಮೆಂಟೇ ಇದೆ. ಸಾಂಸಾರಿಕ ಜೀವನದಲ್ಲಿ ಒಂದು ವಂಶದಲ್ಲಿ ಯಾವ ರೀತಿ ನಡ್ಕೊಳ್ಳಬೇಕೋ ಆ ರೀತಿ ನಡ್ಕೊಳ್ಳದೇ ಇದ್ದಾಗ ಅದಕ್ಕೆ ಬರಬೇಕಾದಂಥ ಕೆಲವಿನ ದೋಷಗಳಂತೂ ಬಂದೇ ಬರುತ್ತೆ. ಅದನ್ನು ಪಿತೃದೋಷಗಳು ಅಂತೇವೆ ಅಥವಾ ಪಿತೃಶಾಪ ಅಂತೇವೆ. ನಮಗೆ ಶಾಪ ಅಂದರೆ ಯಾರೋ ಒಬ್ಬರು ತಪ್ಪು ಕೆಲಸ ಮಾಡಿದೆ ನಿನಗೆ ನಾನು ಶಾಪ ಹಾಕ್ತಾ ಇದ್ದೀನಿ, ಆ ಥರ ಶಾಪ ಕೊಡೋದಲ್ಲ. ಇದು ಬೈ ಡಿಫಾಲ್ಟ್ ನೀವು ಅದನ್ನು ರೂಲ್ಸ್ ವೈಲೇಟ್ ಮಾಡಿದ್ರೆ ಆಟೋಮೆಟಿಕಾಗಿ ಬಂದ್ಬಿಡ್ತದೆ. ಅದು ಚಿಕ್ಕ ಚಿಕ್ಕ ಪ್ರಾಬ್ಲಮ್, ಒಬ್ಬರಿಗೆ ದ್ರೋಹ ಮಾಡಿದೆ ಅನ್ಕೋ, ಮುಂದಿನ ಜನ್ಮದಲ್ಲಿ ನಮಗೆ ಅದೇ ದ್ರೋಹ ನಾವು ಅನುಭವಿಸ್ಬೇಕಾಗತ್ತೆ. ಅದನ್ನು ನಾವು ಒಂದು ಹೆಸರಿಟ್ಟೇನು ಕರೆಯಲ್ಲ. ಇದು ತುಂಬ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದಂಥ ವಿಷಯದಲ್ಲಿ ತೊಂದರೆ ಆದಾಗ ಅದನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಪಿತೃಶಾಪ, ಸರ್ಪಶಾಪ, ಕುಜಶಾಪ, ಶಾಪ ಅಂದ್ರೂ ದೋಷ ಅಂದ್ರೂ ಎರಡು ಒಂದೇ. ಬೇರೆ ಬೇರೆ ಕಾಂಟೆಸ್ಟಲ್ಲಿ ಆ ಹೆಸರುಗಳನ್ನ ಬದಲಾವಣೆ ಮಾಡ್ತಾರೆ. ನಮ್ಮ ಟರ್ಮಿನಾಲಜಿಯಲ್ಲಿ ಶಾಪ ಅಂತಂದರೆ ಯಾರೋ ಶಾಪ ಹಾಕೋದು ಅಂತ ಅಂದ್ಕೊಳ್ಬೇಡಿ. ರೂಲ್ಸನ್ನು ವೈಲೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದರ ಪರ್ಯವಸಾನವನ್ನು ಮುಂದಿನ ಜನ್ಮಗಳಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ. ಆ ಥರ ಇದನ್ನು ಪಿತೃ ಶಾಪ ಅಂತಂದರೆ ತಂದೆ ತಾಯಿ ವಂಶದಲ್ಲಿ ಜೊತೆ ಹುಟ್ಟಿದವರ ಜೊತೆ ಹೇಗೆ ನಡ್ಕೊಳ್ಳಬೇಕು ಹಾಗೆ ನಡ್ಕೊಳ್ಳದೆ ಅವರಿಗೆ ನಮ್ಮಿಂದ ಏನಾದರೂ ಇಂಜಸ್ಟಿಸ್ ಆದರೆ ಅದರ ಪರ್ಯವಸಾನವಾಗಿ ಮುಂದಿನ ಜನ್ಮದಲ್ಲಿ ಅದೇ ಇಂಜಸ್ಟಿಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಆ ಫೇಸ್ ಮಾಡೋದಕ್ಕೆ ಸೂಚನೆಯೇ ಸರ್ಪದೋಷ ಅಂತ ಕರೀತಾರೆ, ಅಥವಾ ಪಿತೃದೋಷ ಅಂತ ಕರೀತಾರೆ. ಪಿತೃದೋಷ ಅಂತ ಕರೀತಾರೆ. ಜಾತಕದಲ್ಲಿ ನಾವು ಹೆಂಗೆ ಗೊತ್ತಾಗ್ತದೆ? ಪಿತೃಸ್ಥಾನ ಯಾವುದು? ನವಮಸ್ಥಾನ. ಆ ಪಿತೃಕಾರಕ ಯಾರು? ಸೂರ್ಯ. ದೋಷ ಆಗೋದಂದ್ರೆ ಏನು? ಯಾವ ರೀತಿಯ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಳ್ಳದೇ ಇರೋದು. ಅದಕ್ಕೆ ಯಾರು ಕಾರಕ? ರಾಹು. ಭ್ರಷ್ಟ ಅಂತ ಹೇಳ್ತೇವೆ. ರಾಹು ಅಂತಂದ್ರೆ ಆ ರಾಹು ಪ್ರಭಾವ ಜಾಸ್ತಿ ಇದ್ದರೆ ಭ್ರಷ್ಟತ್ವವನ್ನು ಹೊಂದುತ್ತಾನೆ. ಅಂದರೆ ಹೇಗೆ ಪ್ರತಿಕ್ರಿಯೆ ಮಾಡಬೇಕು ಹಾಗೆ ಮಾಡೋದಿಲ್ಲ ಸಮಾಜದಲ್ಲಿ.
ಅವನ ಮನಸ್ಸು ಭ್ರಷ್ಟತ್ವ ಆಗಿರುತ್ತೆ. ಅದರಿಂದ ಮಾಡುವಂಥ ಕರ್ಮಗಳು ಭ್ರಷ್ಟತ್ವ ಆಗ್ಬೋದು. ಸೊ ಹಾಗಾಗಿ ಸೂರ್ಯನ ಜೊತೆ ರಾಹು ಸಂಬಂಧ ಅತಿಯಾಗಿದ್ದು ಶುಭಗ್ರಹಗಳ ಸಂಬಂಧ ಇರದೇ ಇದ್ದಾಗ, ಸೂರ್ಯ ಬಲಹೀನವಾಗಿದ್ದಾಗ, ರಾಹು 9ನೇ ಮನೆಯಲ್ಲಿದ್ದಾಗ ಈ ಪಿತೃದೋಷ ಅಥವಾ ಪಿತೃಶಾಪ ಅಂತಂಬ ಸೂಚನೆ ಕಾಣಿಸಿಕೊಳ್ಳುತ್ತೆ. ಯಾಕೆ? ಸೂರ್ಯ ಏನು ಸೂಚನೆ ಮಾಡ್ತಾನೆ? ತಂದೆ, ವಂಶಗೌರವ ಸೂಚನೆ ಮಾಡ್ತಾನೆ. 9ನೇ ಮನೆ ಪಿತೃಗಳು, ಧರ್ಮ. ರಾಹು ವ್ಯತ್ಯಯ, ವಿಕೃತಿಯನ್ನು ಸೂಚನೆ ಮಾಡ್ತಾನೆ. ಸೊ ಮಾನಸಿಕ ಮತ್ತು ಜೀವನದ ಅರ್ಥದಲ್ಲಿ ನಾವು ನೋಡಿದ್ರೆ, ನನಗೆ ಮೂಲಗಳಿವೆ ಆದರೆ ಸಂಪರ್ಕ ಅನುಭವಗಳಾಗ್ತಾ ಇಲ್ಲ. ಅಂದರೆ ನನಗೆಲ್ಲ ಬಂಧು ಬಳಗ ಎಲ್ಲ ಇದ್ದಾರೆ, ಆದರೆ ಯಾರ ಜೊತೆ ನನಗೆ ಸಂಬಂಧ ಇಲ್ಲ. ತಂದೆ ತಾಯಿ ಜೊತೆ ಸಂಬಂಧ ಕಟ್ಟಾಗೋಗುತ್ತೆ. ಮತ್ತೆ ಬಂಧು ಬಳಗ ಯಾರು ನೋಡ್ರಿ ಆಗೋದೇ ಇಲ್ಲ. ಅಸಲು ಇವನಿಗೆ ಅವ್ರಂದ್ರೆ ಆಗಲ್ಲ, ಅವ್ರಿಗೆ ಇವನಂದ್ರೆ ಆಗಲ್ಲ. ಎಲ್ಲ ಬಂಧುಗಳು ಇರುತ್ತೆ, ಸಂಪರ್ಕ ಇಲ್ಲ. ಆ ರೀತಿ ಸ್ಥಿತಿ. ಕೆಲವೊಮ್ಮೆ ಇದನ್ನು ಹೇಳ್ತಾರೆ, ಜಾತಕದಲ್ಲಷ್ಟೇ ಮಾತ್ರ ಅಲ್ಲ, ನವಾಂಶದಲ್ಲಿದ್ರೂ ದ್ವಾದಶಾಂಶ ಚಕ್ರ ಹ್ಯಾಪಿನೆಸ್ ಫ್ರಮ್ ಪ್ಯಾರೆಂಟ್ಸ್ ಅಂತಿರುತ್ತೆ. ಆ ದ್ವಾದಶಾಂಶ ಚಕ್ರದಲ್ಲಿ ಕುಜರಾಹುಗಳ ಸಂಬಂಧ ಬಂದ್ರೂ ಈ ರೀತಿ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಯಾವಾಗ ಕಾಣಿಸಿಕೊಳ್ಳುತ್ತೆ ಅಂದರೆ ಆ ದಶಾಕಾರದಲ್ಲಿ ಕಾಣಿಸಿಕೊಳ್ಳುತ್ತೆ. ಸಂಬಂಧ ಇರೋದಿಲ್ಲ, ಇಷ್ಟ ಆಗೋದಿಲ್ಲ. ತಂದೆ ಜೊತೆನೇ ಇರ್ತಾನೆ, ಆದರೆ ತಂದೆ ಹೇಳ್ದಾನೆ ಯಾವುದೂ ಇಷ್ಟ ಆಗೋದಿಲ್ಲ ಅವನಿಗೆ. ಸೊ ಆ ರೀತಿಯ ಒಂದು ಪ್ರಭಾವ ಕಾಣಿಸಿಕೊಳ್ಳುತ್ತೆ. ಸೊ ಲಕ್ಷಣಗಳು, ಹಿರಿಯರ ಜೊತೆ ಡಿಸ್ಕನೆಕ್ಟ್ ಆಗ್ತಾನೆ. ಸೊ ಯಾರಾದರೂ ಒಳ್ಳೆಯ ಹಿತವಾದಂಥ ಮಾತುಗಳು, ಮಾರ್ಗದರ್ಶನ ಹೇಳಿದರೆ ಆ ಸ್ವೀಕರಿಸೋದಕ್ಕೆ ಇಚ್ಛೆ ಇರೋದಿಲ್ಲ ಇವರಿಗೆ. ನಾನೇ ಮಾಡಿಕೊಳ್ತೇನೆ ಅನ್ನುವಂಥ ಮನೋಭಾವ. ಸೊ ಇಂಥ ಮನೋಭಾವ ಇದ್ದವನನ್ನು ಆಯ್ಕೆ ಮಾಡಿಕೊಳ್ಬೇಕೋ ಬೇಡವೋ ಅಂತಂಬೋದು ಆ ಹುಡುಗಿ ಅವರ ಇಚ್ಛೆ. ಸರ್ಪದೋಷ ಇದ್ದಾಗ ಅವನು ಹಿರಿಯರಿಗೆ ಅಷ್ಟು ಮಹತ್ವ ಕೊಡಲ್ಲ, ಅಥವಾ ವಂಶವನ್ನು ಯಾರ ಮಾತು ಕೇಳಲ್ಲ. ಈ ರೀತಿ ಇರುತ್ತೆ. ಕುಟುಂಬಕ್ಕೆ ಅಷ್ಟು ಪ್ರಯಾರಿಟಿ ಕೊಡಲ್ಲ. ಕುಟುಂಬದ ಜೊತೆ ತುಂಬ ಡಿಸ್ಕನೆಕ್ಟೆಡ್ ಆಗಿರ್ತಾನೆ. ಇವತ್ತು ಬೇಕಾದರೂ ಅದೇ ಅಲ್ವಾ, ಮದುವೆ ಆದ ತಕ್ಷಣ ಹುಡುಗಿ ಬೇರೆ ಮನೆ ಮಾಡಬೇಕು. ಇವತ್ತು ಬಯಸೋದೇ ಅದೇ. ಅಪ್ಪ ಅಮ್ಮನ ಜೊತೆ ಇದ್ದು, ಬಂಧು ಬಳಗ ಜೊತೆ ಇದ್ದು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರಬೇಕು ಅಂತ ಯಾವ ತಂದೆ ತಾಯಿ, ಯಾವ ಹುಡುಗಿ ಬಯಸ್ತಾರೆ ಇದನ್ನು? ಇದು ಯಾರೂ ಬಯಸಲ್ಲ. ಹಾಗಾಗಿ ಇವತ್ತಿನ ಕಾಲ ಇದೇನು ದೋಷದ ಪ್ರಭಾವ ಜಾಸ್ತಿ ಇರಲ್ಲ. ಯಾಕೆಂದರೆ ನಮ್ಮ ಮೈಂಡ್ ಸೆಟ್ಟು, ಇವತ್ತಿನ ಜನಜೀವನ, ನಮ್ಮ ಮೈಂಡ್ ಸೆಟ್ಟು, ನಮ್ಮ ಸ್ವಭಾವ, ಆಟಿಟ್ಯೂಡು ಎಲ್ಲ ಕೂಡ ಅದೇ ಥರನೇ ಇರ್ತದೆ. ನಾವ್ಯಾರೋ ದೊಡ್ಡವ್ರ ಮಾತು ಕೇಳಬೇಕು ನಾವು ಅಂದ್ಕೊಳ್ಳೋದಿಲ್ಲ. ಅಪ್ಪ ಅಮ್ಮನ ಆಡಳಿತದಲ್ಲಿ ಅವ್ರು ಹೇಳಿದ ಕೇಳಬೇಕು, ಅವ್ರ ಜೊತೆಗಿರಬೇಕು ಅಂತ ನಾವು ಬಯಸಲ್ಲ. ನಮಗೊಂದು ಸ್ವಲ್ಪ ಫ್ರೀಡಮ್ ಬೇಕು, ಫ್ರೀ ಸ್ಪೇಸ್ ಬೇಕು, ನಮಗೂ ಪ್ರೈವಸಿ ಬೇಕು. ಇದೆಲ್ಲ ಕೂಡ ರಾಹು ಪ್ರಭಾವ. ಇದು ವಿದ್ಯೆ ಪ್ರಭಾವ ಕೂಡ ಹೌದು. ವಿದ್ಯೆ ಪ್ರಭಾವ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿ ನಾವು ಇದನ್ನು ಅಪ್ಡೇಟ್ ಮಾಡಿಕೊಂಡು ಶಿಕ್ಷಣ ಪಡಿತಾ ಇರ್ತದೆ ನಮ್ಮ ಮನಸ್ಸು. ನಮ್ಮ ಮನಸ್ಸೇನು ರಾಮಾಯಣ, ಭಾರತ, ಭಾಗವತನ ಕೇಳಿ ಶಿಕ್ಷಣ ಪಡಿತದೆ? ಇಲ್ಲಲ್ಲ. ನಮಗೆ ಇನ್ಸ್ಪಿರೇಷನ್ ಅಲ್ಲ ಸಿನಿಮಾಗಳು, ನಮಗೆ ಇನ್ಸ್ಪಿರೇಷನ್ ಅಲ್ಲ ಎಲ್ಲ ಯಾವುದೋ ಒಂದು ಪೊಲಿಟಿಷಿಯನೋ, ಒಬ್ಬ ಸಿನಿಮಾ ಹೀರೋನೋ, ಇವರೇ ನಮ್ಗೆ ಇನ್ಸ್ಪಿರೇಷನು. ಏನಾಗ್ತದೆ, ಆಟಿಟ್ಯೂಡ್ ಕೂಡ ರಾಹುವುದೇ ಇನ್ಸ್ಪಿರೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಪಿತೃದೋಷ ಈ ಕಾಲದಲ್ಲಿ ಅಷ್ಟು ಪೆಕ್ಯುಲರ್ ಆಗಿ ನಿಮಗೆ ಕಾಣಲ್ಲ. ಹಿಂದಿನ ಕಾಲ ತೊಂದರೆ ಆಗ್ತಿತ್ತು. ಒಳ್ಳೆ ಕುಟುಂಬ, ಈ ಹೆಣ್ಣು ಮಗಳು ಅಥವಾ ಇವನು ಬಂದಾಗಿಂದ ಒಡೆದು ಹೋಯಿತು ಅಂತಂಬೋದು ನಾವು ಶುದ್ಧಿ ಕೇಳ್ತಾ ಇರ್ತೀವಲ್ಲ, ಆ ಕಾಲದಲ್ಲಿ ಇದ್ರ ಎಫೆಕ್ಟ್ ಜಾಸ್ತಿ ಇತ್ತು. ಈಗಿನ ಕಾಲದಲ್ಲಿ ಸ್ವಂತ ಅಪ್ಪ ಮಗನು ಕೂಡ ಮಾತಾಡಿಕೊಳ್ಳದೆ ವರ್ಷಾನುಗಟ್ಟಲೆ ದೂರ ಇದ್ದಂಥ ಸಂದರ್ಭಗಳು ಕೂಡ ಅದೇನು ದೊಡ್ಡ ವಿಷಯವ ಅಂತ ನಾವು ಅಂತೇವೆ. ಅದರಲ್ಲಿ ಏನಿದೆ ಅಂತ? ಇದು ಏನೂ ಇಲ್ಲ. ಅಪ್ಪನ ಕೂಡ ಮಾತಾಡೋದು ಅಷ್ಟು ಏನೋ ಇರ್ತದೆ ಗಲಾಟೆ, ಅದೇನು ದೊಡ್ಡ ವಿಷಯವ? ಹಾಗಾಗಿ ಪಿತೃದೋಷ ಇವತ್ತಿನ ಕಾಲದಲ್ಲಿ ಅಷ್ಟು ಸೀರಿಯಸ್ ತಗೊಳ್ಳೋದು ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಆಟಿಟ್ಯೂಡು, ನಮ್ಮ ಪ್ರವರ್ತನೆ ಅದೇ ರೀತಿ ಇರುತ್ತೆ. ಯಾರೂ ಕೂಡ ವಂಶದ ಜೊತೆ ಇರಬೇಕು, ಅಪ್ಪ ಅಮ್ಮನ ಪ್ರೀತಿ ಮಾಡಬೇಕು, ಅಪ್ಪ ಅಮ್ಮನ ಜೊತೆ ಇರಬೇಕು, ಬಂಧು ಬಳಗದ ಎಲ್ಲರ ಜೊತೆ ಸಂತೋಷವಾಗಿರಬೇಕು ಅಂತ ಯಾರೂ ಬಯಸ್ತಾ ಇಲ್ಲ. ಸೊ ಆದರೆ ಪಿತೃದೋಷಕ್ಕೆ ಸಂಬಂಧಪಟ್ಟ ನಾವು ನಿಲುವು ನೋಡಿದ್ರೆ ಜಾತಕದಲ್ಲಿ ಈ ರೀತಿ ಇರುತ್ತೆ. ಇದು ಒಂದು ವ್ಯಕ್ತಿಯ ತಪ್ಪಲ್ಲ, ವಂಶದೊಂದಿಗೆ ಸಂಪರ್ಕ ಕಡಿಮೆಯಾದಂಥ ಸ್ಥಿತಿ ಅಂತ ನಾವು ಹೇಳ್ತೇವೆ. ಅವನು ತಪ್ಪಲ್ಲ, ಅದು ವಂಶದ ಜೊತೆ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಇದು ಕಾಣುವಂಥ ಲಕ್ಷಣಗಳು ಹೆಂಗೆ ಕಾಣುತ್ತೆ? ದೊಡ್ಡವರ ಮಾತು ಕೇಳೋದಿಲ್ಲ, ಕುಟುಂಬ ಸಂಪ್ರದಾಯಗಳನ್ನು ಕಡಿಮೆ ಮಾಡಿ ನೋಡೋದು, ಕರ್ತವ್ಯಗಳನ್ನು ತಪ್ಪಿಸೋದು. ಸೊ ನಾನು ಯಾರು ಎಂಬ ಆಂತರಿಕ ಪ್ರಶ್ನೆ, ವ್ಯಕ್ತಿತ್ವ ಗೊಂದಲ ಆಗ್ತದೆ ಇದು. ಸೊ ಜೀವನ ಸಂಗಾತಿ ಮೇಲೆ ಹೆಂಗೆ ಪ್ರಭಾವ ತೋರಿಸುತ್ತೆ? ಸೊ ಕುಟುಂಬ ಸೌಹಾರ್ದದಲ್ಲಿ ಸಮಸ್ಯೆ ಬರುತ್ತೆ. ಯಾಕಂದರೆ ಅಪ್ಪ ಅಮ್ಮನ ಜೊತೆ ಇವನು ಇಷ್ಟು ಡಿಸ್ಕನೆಕ್ಟೆಡ್ ಆಗಿದ್ದಾಗ ನಾಳೆ ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾರಲ್ವಾ, ಆವಾಗ ಅದರ ಪರ್ಯವಸಾನವನ್ನು ಇವನು ಫೇಸ್ ಮಾಡಬೇಕಾಗ್ತದೆ.
ನಮ್ಮ ಅಪ್ಪ ಅಮ್ಮ ಅಂದರೆ ದೂರ ಹೋಗ್ತೇನೆ. ಮದುವೆ ಆಯಿತು, ಯಾವ ನೋಡ ಅಪ್ಪ ಹಾಗೆ ಮಾಡಬೇಡಪ್ಪ, ಹೀಗೆ ಮಾಡಬೇಡಪ್ಪ, ಈ ಟೈಮಿಗೆ ಬರಬೇಕು, ಹಾಗೆ ಬರಬೇಕು, ಅಪ್ಪ ಅಮ್ಮಗೆ ಹೇಳಿ ಹೋಗಬೇಕು, ದುಡ್ಡು ಹೇಗಂದ್ರೆ ನಂಗೆ ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ನಮಗೆ ಅದು ಬೇಡವಾಗ್ತದೆ, ಅದು ಹೆಂಡತಿಗಾಗಲಿ ಗಂಡನಿಗಾಗಲಿ. ಸೊ ಬೇರೆ ಮನೆ ಮಾಡೋಣ, ಅವರು ನಮಗಂತೂ ಸ್ವಲ್ಪ ಪ್ರೈವಸಿ ಇರಲಿ. ಅದು ಹಂಗೆ ಹೇಳಲ್ಲ, ಅತ್ತೆ ಮಾಮಗೆ ಅಪ್ಪ ಅಮ್ಮಗೆ ಸ್ವಲ್ಪ ಪ್ರೈವಸಿ ಕೊಡೋಣ, ನಾವೇ ದೂರ ಹೋಗೋಣ ಅಂತಂತಾರೆ ಬೇಕಾದವ್ರಿಗೆ. ಇದೆಲ್ಲ ಚೆನ್ನಾಗೇ ಇದೆ. ಆದರೆ ಇವರಿಗೂ ಮಕ್ಕಳಾಗ್ತಾರೆ, ಆ ಮಕ್ಕಳು ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆವಾಗ ತಟ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಮಾಡಿದ್ದೆ ನಮ್ಮ ಮಕ್ಕಳು ಮಾಡಿದಾಗ, ಯಾಕಂದರೆ ತಂದೆ ತಾಯಿ ಹೇಗೆ ಫೀಲ್ ಆಗ್ತಾರೋ ನಾವು ಅದೇ ಥರ ಫೀಲ್ ಆಗ್ತೀವಿ. ಅವರು ನಮಗೆ ವರ್ಕ್ ಸ್ಪೇಸ್ ಬೇಕು ಅಂತಾರೆ, ನಮಗಿಂತಲೂ ಇನ್ನೂ ವಿಲಕ್ಷಣವಾಗಿ ಬಿಹೇವ್ ಮಾಡ್ತಾರೆ. ಯಾಕೆಂದರೆ ಸಮಾಜ ಬದಲಾಗ್ತಾ ಇರುತ್ತೆ. ತಂದೆ ತಾಯಿಗಳು ಯಾವಾಗ ಹಳ್ಳಿಯಲ್ಲಿರ್ತಾರೆ, ನಾವು ಸಿಟಿಗೆ ಹೋಗೋಣ ಅಂತ ಬರ್ತಾರೆ. ಸಿಟಿಯಲ್ಲಿ ತಂದೆ ಹುಡುಗ ಹುಡುಗಿ ದಾಂಪತ್ಯ ಜೀವನ ನಡೆಸಿ ಮಕ್ಕಳು ಬಂದು ಅಲ್ಲಿ ಚೆನ್ನಾಗಿ ಓದಿಸ್ತಾರೆ, ಅವರು ವಿದೇಶಕ್ಕೆ ಹೋಗ್ತಾರೆ. ಹಳ್ಳಿಯಲ್ಲಿದ್ದವ್ರಿಗೆ ಮಗ ಯಾವಾಗ ಬರ್ತಾನಂತ ಕಾಯ್ತಾ ಇರ್ತಾರೆ, ಇವರು ಸಿಟಿಯಲ್ಲಿದ್ದವರಿಗೆ ಫಾರಿನಿಂದ ಮಗ ಯಾವಾಗ ಬರ್ತಾನಂತ ಕಾಯ್ತಾ ಇರ್ತಾರೆ ಅಷ್ಟೇ. ಅವರಿಗಾಗೋದು ಇದನ್ನು ಇವ್ರಿಗೂ ಆಗ್ತದೆ. ಸೊ ಇದು ಈ ಪಿತೃದೋಷದ ವಿಚಾರವಾಗ ಎಲ್ಲ ಸಿಮಿಲರ್ ಆಗೇ ಇರುತ್ತೆ. ಯಾಕೆಂದರೆ ಸರ್ಪದೋಷದಲ್ಲೂ ಕುಟುಂಬದಲ್ಲಿ ನಿಮಗೆ ನೆಮ್ಮದಿ ಇರಲ್ಲ, ಪಿತೃದೋಷದಲ್ಲೂ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ. ಓವರ್ ಆಲ್ ನೀವು ಎಫೆಕ್ಟ್ ನೋಡ್ರೆ ಒಂದೇ ಥರ ಕಾಣುತ್ತೆ. ಸೊ ಇಲ್ಲಿ ಕುಟುಂಬದ ಸೌಹಾರ್ದದ ಸಮಸ್ಯೆಗಳು ಬರ್ತದೆ. ಇನ್ಲಾಸ್ ಜೊತೆ ಹೊಂದಾಣಿಕೆ ಕಷ್ಟ, ಅದು ಇವರಿಗೆ ಎಲ್ಲರಿಗೂ ಕಷ್ಟ. ಯಾಕಂದರೆ ಜೀವನ ಶೈಲಿ ಬದಲಾಗಿರೋದ ಕಾರಣ ಪ್ರತ್ಯೇಕವಾಗಿ ಇಂಥವ್ರಿಗೆ ಕಷ್ಟ ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲರಿಗೂ ಅದಕ್ಕೇನು ಪಿತೃದೋಷ ನೋಡೋದು ಬೇಕಾಗಿಲ್ಲ. ಸೊ ನಿರ್ಧಾರಗಳಲ್ಲಿ ತುಂಬ ಕರ್ಷನ್ ಆಗುತ್ತೆ. ಹಿರಿಯರ ಮಾತು ಕೇಳಬೇಕಾ ಅಥವಾ ನಾವು ನಮ್ಮ ಪಾಟಿಗೆ ನಾವು ಇರಬೇಕಾ? ಒಬ್ಬರಿಗೆ ಕುಟುಂಬ ಮುಖ್ಯ ಆಗುತ್ತೆ, ಇನ್ನೊಬ್ಬರಿಗೆಲ್ಲ. ಹುಡುಗನಿಗೇನು ತಂದೆ ತಾಯಿ ಜೊತೆ ಇರಬೇಕನ್ಸುತ್ತೆ, ಹುಡುಗಿಗೆ ಬೇಡ ಅನ್ಸುತ್ತೆ, ವೈಸ್ ವರ್ಸ. ಸೊ ಇದು ಸಂತಾನ ವಿಷಯದಲ್ಲಿ ತುಂಬ ಪರಿಣಾಮಕಾರಿ. ಇದನ್ನು ಜಾಗ್ರತೆಯಿಂದ ನೋಡಬೇಕು. ಇದರಿಂದ ಈ ಪಿತೃದೋಷದಿಂದ ಅಥವಾ ಈ ಸರ್ಪದೋಷದಿಂದ ಆಗುವಂಥದ್ದು ಏನಂತಂದರೆ ಕನ್ಸೆಪ್ಷನ್ ತುಂಬ ಡಿಲೇ ಆಗ್ತದೆ. ಸೊ ಸಂತಾನ ತುಂಬ ಡಿಲೇ ಆಗ್ತದೆ. ಸೊ ಅದು ಪ್ರಾಥಮಿಕವಾಗಿ ಹೇಳ್ತೇವೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಉಂಟು. ಇವತ್ತಿನ ಕಾಲ ನೋಡಿದಾಗ ಅವರ ಆಹಾರದ ನಿಯಮಗಳು, ಅವರ ದಾಂಪತ್ಯ ಜೀವನದ ಶೈಲಿ, ಮಾನಸಿಕ ಒತ್ತಡ, ಇದೆಲ್ಲ ಕೂಡ ಡಿಲೇ ಮಾಡ್ತಾರೆ. ಶಾರೀರಿಕವಾಗಿ ಫಿಟ್ ಆಗಿರೋದಿಲ್ಲ. ಇದೆಲ್ಲ ಕಾರಣಗಳು. ಅದನ್ನು ಇಟ್ಟುಕೊಂಡು ಜಾತಕವನ್ನು ನೋಡಿ ಸರ್ಪದೋಷದಿಂದಲೇ ನೀವು ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಬೇರೆ ಎಲ್ಲ ಕಾರಣಗಳು ಇರ್ತದೆ. ಆದರೆ ಸರ್ಪದೋಷದ ಸಾಮಾನ್ಯ ಲಕ್ಷಣ ಏನಂತಂದರೆ ನಿಮಗೆ ನೆಮ್ಮದಿ ಇರೋದಿಲ್ಲ. ಮದುವಾದ ಮೇಲೆ ಮಕ್ಕಳು ಬೇಕು ಅಂತಿದ್ದಾಗ ಮಕ್ಕಳಾಗದೇ ಇದ್ರೆ ಏನಾಗುತ್ತೆ, ನೆಮ್ಮದಿ ಇರಲ್ಲ. ಆ ನೆಮ್ಮದಿ ಆಗಬಾರ್ದು ಅಂತಂದರೆ ಮಕ್ಕಳು ಡಿಲೇ ಆಗ್ತದೆ. ಸೊ ಸಂತಾನ ಡಿಲೇ ಆಗೋದು. ಸೊ ಪ್ಯಾರೆಂಟಿಂಗ್ನಲ್ಲಿ ಸ್ಪಷ್ಟತೆ ಕೊರತೆ ಆಗ್ತದೆ. ಸೊ ಮಕ್ಕಳನ್ನು ಬೆಳೆಸೋದಕ್ಕೆ ತುಂಬ ಗೊಂದಲ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಗಂಡ ಹೆಂಡತಿಯರ ಮಧ್ಯೆಲೇ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ವಿಚಾರದಲ್ಲಿ ಎರಡು ಮೈಂಡ್ ಸೆಟ್ ಇರುತ್ತೆ. ಗಂಡ ಹೇಳಿದಾಗ ಹೆಂಡತಿ ಕೇಳಲ್ಲ, ಹೆಂಡತಿ ಹೇಳಿದಾಗ ಗಂಡ ಕೇಳಲ್ಲ. ಇಬ್ಬರು ನಮ್ಮ ಮಕ್ಕಳ ಜವಾಬ್ದಾರಿ ನಾವು ತಗೊಳ್ತೇವೆ, ನಾನು ಹೇಳಿದಾಗ ಮಗ ಮಾಡಬೇಕು ಅಂತ ಹೇಳಿ, ಇಲ್ಲ ಆ ಕೋರ್ಸ್ ಸೇರಬೇಕು ಅಂತ ಇವನು ಆಕಿ ನನ್ನ ಮಗನ ಡಾಕ್ಟರೇ ಮಾಡಬೇಕು, ಇವನು ಲಾಯರೇ ಮಾಡಬೇಕು ಅಂತ. ಅಂದರೆ ಇಬ್ಬರ ಮಧ್ಯದಲ್ಲಿ ಇಂಜಸ್ಟಿಸ್ ಆಗತ್ತೆ ಮಕ್ಕಳಿಗೆ. ಸೊ ಮಕ್ಕಳ ಜೊತೆ ಭಾವನಾತ್ಮಕವಾದ ದೂರ ಬೆಳೆಯುತ್ತೆ. ಇದು ಇನ್ನೂ ಘೋರ. ಯಾಕಂದರೆ ಇದು ಮುಂದಿನ ಪೀಳಿಗೆಗೆ ಆಗುವಂಥ ಸಮಸ್ಯೆ. ಯಾವಾಗೂ ಏನು ಮಾಡ್ತೇವೆ, ನಮ್ಮ ಈಗೋಸೇ ನಾವು ಸ್ಯಾಟಿಸ್ಫೈ ಮಾಡ್ಕೋಬೇಕು ಅಂತ ಪ್ರತಿಯೊಂದು ಮಕ್ಕಳ ಮೇಲೆ ನಾವು ಒತ್ತಡ ಹಾಕ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ಏಜ್ ಬಂದಾಗ ಏನಾಗುತ್ತೆ, ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಒಂದು ರೀತಿಯಾಗಿ ಮಕ್ಕಳ ಜೊತೆ ಭಾವನಾತ್ಮಕವಾದಂಥ ದೂರ ಬೆಳೆಯುತ್ತೆ. ಸೊ ಅದಕ್ಕೆ ಸಂಬಂಧಗಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ನೆನ್ನೆ ಹೇಳಿದ ಪಾಠದಲ್ಲಿ, ಮನಃಶಾಸ್ತ್ರದ ಪಾಠದಲ್ಲಿ, ಸಂಬಂಧಗಳೆಲ್ಲ ಕೂಡ ಒಂದು ಹಕ್ಕಿ ಇದ್ದಂಗೆ. ಹಕ್ಕಿ ಪ್ರೀತಿಯಿಂದ ನೋಡ್ಬೇಕಾದ್ರೆ ಹಿಂಗೆ ಹಿಡ್ಕೋಬೇಕು, ಹಂಗೆ ಹಿಡ್ಕೋಬೇಕು. ಅದನ್ನು ಮುದ್ದಿಸಿ ಅದು ನಮ್ಮ ಸುತ್ತು ತಿರುಗೋಂಗೆ ಮಾಡಬೇಕಷ್ಟೇ ಆಗಲಿ. ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ ಅಂತಂದರೆ ಸತ್ತು ಹೋಗ್ತದೆ. ಫ್ರೀ ಬಿಟ್ಟುಬಿಡ್ತೇನೆ ಅಂತ ಹಾರಿ ಹೋಗ್ತದೆ. ನಿಮ್ಮ ಜೊತೆನೇ ಇರಬೇಕು ಅಂತಂದರೆ ಅದನ್ನು ಪ್ರೀತಿಯಿಂದ ನಿಮ್ಮ ಜೊತೆ ಇರಬೇಕಾದ್ರೆ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಮಾಡಬೇಕು. ಆಗ ಮಾಡದೆ ನನ್ನ ಈಗೋನೇ ಸ್ಯಾಟಿಸ್ಫೈ ಆಗಬೇಕು ಅಂತ ಮಕ್ಕಳ ಮೇಲೆ ನಮ್ದು ಇಲ್ಲದನ್ನೆಲ್ಲ ಹೇರಿದ್ರೆ ಏನಾಗ್ತದೆ, ಅವರು ದುರ್ಬಲರಾಗು ಇರೋಷ್ಟು ವಯಸ್ಸಿನಲ್ಲಿ ಅವ್ರು ನಿಮ್ಮ ಮಾತು ಕೇಳ್ತಾರೆ, ಕೇಳಿದಂಗೆ ಇರುತ್ತೆ. ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅವರಿಗೂ ಒಂದು ಜಾಬ್ ಬಂತು ಅಂತಂದರೆ ಅಲ್ಲಿಗೆ ನಿಮ್ಗೆ ಮುಗೀತು. ಇನ್ನು ಅಪ್ಪ ಅಮ್ಮನ ಮಾತು ಕೇಳೋದಂತೂ ಆಗೋದೇ ಇಲ್ಲ. ಸೊ ಇದೆಲ್ಲ ಕೂಡ
ಸರ್ಪದೋಷ ಪಿತೃದೋಷದ ಎಫೆಕ್ಟು. ಸೊ ಕುಟುಂಬದ ಮೇಲೆ ತುಂಬ ಪ್ರಭಾವ ತೋರಿಸುತ್ತೆ. ಸೊ ವಂಶ ಸಾಂಪ್ರದಾಯಗಳು ಉಳಿಯೋದಿಲ್ಲ. ಏನೋ ಉಳಿಲಿಲ್ಲ, ಎಲ್ಲ ಹೋಗಿದೆ. ಸೊ ಹಿರಿಯರು ಕಿರಿಯರ ನಡುವೆ ಅಂತರ ತುಂಬ ಬೆಳೆಯುತ್ತೆ. ಕುಟುಂಬದಲ್ಲಿ ಏಕತೆ ಕಡಿಮೆ ಆಗುತ್ತೆ. ಇವತ್ತು ಮದುವೆಗಳಲ್ಲಿ ನೋಡ್ತಾ ಇದ್ದೇವೆ, ಯಾರ ಪಾಟಿಗೆ ಅವ್ರು ಮದುವೆಗಳು ಮಾಡ್ಕೊಂತಿದ್ದಾರೆ, ಬಂಧು ಬಳಗ ಯಾರೂ ಬರ್ತಾ ಇಲ್ಲ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದ್ರಿದ್ರೆ ಆ ಅಣ್ಣನ ಮಗಳ ಮದುವಾರೆ ತಮ್ಮ ಬಂದು ಸುಮ್ಮನೆ ಗೆಸ್ಟ್ ಇದ್ದಂಗೆ ಬರ್ತಾನೆ, ನೋಡಕ್ಕೆ ಏನು ಅಸಲ ಸಪೋರ್ಟ್ ಕೂಡ ಮಾಡಲ್ಲ. ಆ ಥರದ ಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಯಾರಿಗೆ ಅವ್ರು ಆಗ್ಬಿಟ್ಟಿದ್ದೇವೆ. ಸೊ ಇಂಥ ಸಮಯದಲ್ಲಿ ಜಾತಕ ಹೊಂದಾಣಿಕೆ ಹೇಗೆ ಮಾಡಬೇಕು? ಇಬ್ಬರಿಗೂ ಇದ್ರೆ ಒಂದೇ ರೀತಿ ಅರಿವು ಕೊಡಬೇಕಾಗತ್ತೆ. ಈ ಒಬ್ಬರಿಗಿದ್ರೆ ಘರ್ಷಣೆಗಳು ಸಾಧ್ಯ ಆಗತ್ತೆ, ಇಂಬ್ಯಾಲೆನ್ಸ್ ಆಗತ್ತೆ. ಇಬ್ಬರಿಗೂ ಇತ್ತಂದ್ಕೊಳ್ಳಿ, ಆ ಸಮಸ್ಯೆದಲ್ಲಿ ಒಬ್ಬರದು ಸಮಸ್ಯೆ ಪ್ರತ್ಯೇಕವಾಗಿ ಇವರಿಂದ ಆಯಿತು ಅವರಿಂದ ಆಯಿತು ಏನಿರಲ್ಲ, ಇಬ್ಬರು ಫೇಸ್ ಮಾಡ್ತಾರೆ, ಅದು ಸ್ವಲ್ಪ ಉಳಿಯುತ್ತೆ. ಒಬ್ಬರಿಗೆ ಇತ್ತಂದ್ಕೊಳ್ಳಿ ಇಂಬ್ಯಾಲೆನ್ಸ್ ಆಗ್ತದೆ. ಈಗ ಹುಡುಗಿ ಇಬ್ಬರಿಗೂ ಇತ್ತಂದ್ಕೊಳ್ಳಿ, ಹುಡುಗ ಬಂದು ನಾನು ನಿಮ್ಮ ಅಪ್ಪ ಅಮ್ಮ ಗೌರವ ಕೊಡಲ್ಲ ಅಂತ ಹೇಳ್ತಾರೆ. ಹುಡುಗಿ ನಾನು ನಿಮ್ಮ ಅಪ್ಪ ಅಮ್ಮ ಗೌರವ, ಓಕೆ ನನ್ನ ಪ್ಯಾರೆಂಟ್ಸ್ ನೀ ಗೌರವ ಕೊಡಬೇಡ, ನಿನ್ನ ಪ್ಯಾರೆಂಟ್ಸ್ ನಾನು ಗೌರವ ಕೊಡಲ್ಲ, ಲೆಟ್ ಅಸ್ ಜೀವನ ಮಾಡೋಣ ಅಂತ ಅಂತಾರೆ. ಕೊನೆಗೆ ಅವ್ರ ಮಕ್ಕಳ ವಿಷಯದಲ್ಲಿ ಫೇಸ್ ಮಾಡಬೇಕಾಗ್ತದೆ, ಆವಾಗ ನೋಡ್ಕೊಳ್ಳೋಣ. ಸೊ ಹಾಗೆ ಇದು ಸರ್ಪದೋಷದ ಪ್ರಭಾವ ಅಥವಾ ಪಿತೃದೋಷದ ಪ್ರಭಾವ. ಸೊ ಗುರುದೃಷ್ಟಿ ಇದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಆ ಸಮಯದಲ್ಲಿ ಅವ್ರು ಏನಾದರೂ ಪ್ರತಿಕ್ರಿಯಿಸಿದ್ರು ಕೂಡ ಏನೋ ಒಂದು ನಮಗೆ ಸಮಸ್ಯೆ ಬಂದಾಗ ಒಂದು ಪಾಠ ಕಲಿಸಿಕೊಡುತ್ತೆ. ಸೊ ಇನ್ನು ಮೇಲೆ ನಾವು ಈ ಥರ ಮಾಡಬಾರ್ದು. ನೀವು ನೋಡ್ಬೋದು, ಕೆಲವೊಂದು ಜನ ಪ್ರಾರಂಭದಲ್ಲಿ ತುಂಬ ಕೋಪಿಷ್ಠರಾಗಿರ್ತಾರೆ. ಮಧ್ಯದಲ್ಲಿ ಕೆಲವಿನ 3 ವರ್ಷ 5 ವರ್ಷ 10 ವರ್ಷ ಆದ ನಂತರ ಅವರ ಎಲ್ಲ ಚೇಂಜ್ ಆಗಿಬಿಡ್ತವೆ. ಅವರ ಆಟಿಟ್ಯೂಡ್ ಹಿಂದೆ ಹೇಗಿದ್ರು ಈಗ ಹೇಗಿದ್ರು ಅಂತ ನೀವು ಕಂಪೇರ್ ಮಾಡ್ಕೊಳ್ಳೋದಾಗ್ತದೆ. ಸೊ ಶುಭ ಗ್ರಹಗಳ ಸಂಬಂಧ ಇದ್ದರೆ ಅದು ಅವರ ಜೀವನ ಒಂದು ಪಾಠ ಕಲಿಸಿಕೊಡುತ್ತೆ. ಅದರಿಂದ ಅವರು ಬದಲಾಗ್ತಾರೆ. ಸೂರ್ಯ ಬಲವಾಗಿರ್ಬೇಕು. ಪಿತೃದೋಷ ಇದ್ರೂ ಕೂಡ ಸೂರ್ಯ ಬಲವಾಗಿದ್ರೆ ಬ್ಯಾಲೆನ್ಸ್ ಆಗತ್ತೆ. ಸೊ ಯಾವ ಜಾಗೃತಿ ಪಾಲಿಸ್ಬೇಕು ನಾವು? ಸೊ ವಂಶದ ಗೌರವ, ಹಿರಿಯರನ್ನ ಗೌರವಿಸೋದು, ಅವರ ಅನುಭವವನ್ನು ಅರ್ಥ ಮಾಡಿಕೊಳ್ಳೋದು. ಸೊ ನಾನು ಈ ಪ್ರಪಂಚಕ್ಕೆ ಎಲ್ಲಿಂದ ಬಂದೆ? ಅವರಿಂದನೇ ಬಂದೆ. ಇದೇ ರೀತಿ ಒಂದು ತಲೆಯಲ್ಲಿ ಇರಬೇಕು. ಅವರಿಂದನೇ ನಾನು ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರೇ ಅವರು. ಇದು ತಲೆಯಲ್ಲಿ ಯಾವಾಗ ಇರಬೇಕು. ಹಿರಿಯರೊಂದಿಗೆ ಮುಕ್ತವಾದಂಥ ಸಂವಾದನೆ ಇರಬೇಕು. ಮಕ್ಕಳಿಗೆ ಮೌಲ್ಯಗಳು ಕಲಿಸ್ಬೇಕು. ಅವರಿಗೆ ಹಣ ಕಳಿಸ್ಕೊಳ್ಳೋದ್ರ ಜೊತೆ ಹಣ ಕಳಿಸ್ಕೊಳ್ಳೋದು ಅದು ನೀವು ಹೇಳಿಸ್ಕೊಳ್ಳೋದನ್ನ ಅವ್ರು ಕಲಿತಾರೆ. ಆದರೆ ಮೌಲ್ಯಗಳು ಮಾತ್ರ ತಂದೆ ತಾಯಿಯೇ ಹೇಳ್ಕೊಡ್ಬೇಕು, ಸಮಾಜ ಹೇಳ್ಕೊಡೋದಿಲ್ಲ, ಟೀಚರ್ ಕೂಡ ಹೇಳ್ಕೊಡೋದಿಲ್ಲ, ತಂದೆ ತಾಯಿಯೇ ಹೇಳ್ಕೊಡ್ಬೇಕಾಗತ್ತೆ. ಆಧ್ಯಾತ್ಮಿಕದ ಅಭ್ಯಾಸಗಳು ಮಾಡಬೇಕು, ಹಿರಿಯರ ಸೇವೆ ಮಾಡಬೇಕು, ಹಿರಿಯರನ್ನು ಕಳ್ಕೊಂಡ್ರೆ ತರ್ಪಣ ಸ್ಮರಣೆ ಇದೆಲ್ಲ ಮಾಡಿಸಬೇಕು. ಈಗ ಮಾಡಿದರೆ ಇದು ವೈವಾಹಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ತೊಂದರೆ ಕೊಡೋದಿಲ್ಲ. ಸೊ ಪಿತೃದೋಷ ಇರುವವರು ಹೇಗಿರ್ತಾರೆ ಅಂದರೆ ಸ್ವತಂತ್ರ ಚಿಂತಕರು. ಅವರು ಓನ್ನಾಗಿ ಅವ್ರು ಡೆಸಿಷನ್ ತಗೊಳ್ತಾರೆ, ಯಾರನ್ನು ಸಂಪರ್ಕಿಸೋದಿಲ್ಲ, ದೊಡ್ಡವರನ್ನು ಕೇಳಬೇಕು, ಇದರ ಅನುಭವವನ್ನು ಕೇಳಬೇಕು ಅಂತ ಅಂಬೋದು ಇರೋದಿಲ್ಲ. ಹೊಸ ಮಾರ್ಗಗಳನ್ನು ಸೃಷ್ಟಿಸ್ತಾರೆ. ವಂಶವನ್ನು ಹೊಸ ದಿಕ್ಕಿನಲ್ಲಿ, ನಾನು ನಮ್ಮ ತಂದೆ ತಾಯಿ ಅಲ್ಲದೆ ನಮ್ಮ ಮಕ್ಕಳನ್ನ ಬೆಳೆಸಲ್ಲ, ನಾವು ಇನ್ನೊಂದು ರೀತಿಯ ಬೆಳೆಸ್ತೇವೆ ಅಂತಂತಾರೆ. ಸೊ ಇದು ಒಟ್ಟಿಗೆ ನೋಡಿದ್ರೆ ಇದು ಶಾಪ ಅಲ್ಲ. ಈ ಸರ್ಪದೋಷ ಪಿತೃದೋಷ ಸಂಪರ್ಕ ಕಳೆದುಕೊಳ್ಳೋದು. ಸೊ ಪಿತೃಗಳು ದೂರವಾಗಿಲ್ಲ, ನಾವೇ ದೂರ ಆಗಿದ್ದೇವೆ. ಸಂಪರ್ಕವನ್ನು ಪುನಃಸ್ಥಾಪಿಸಿದರೆ ದೋಷ ಕಡಿಮೆ ಆಗ್ತದೆ. ಹಾಗಾಗಿ ಪಿತೃದೋಷದ ಪರಿಹಾರ ಪೂಜೆಯಲ್ಲಿ ಅಲ್ಲ, ಕೃತಜ್ಞತೆಯಲ್ಲಿ ಆರಂಭ ಆಗಬೇಕು. ಪೂಜೆ ಎಂಬುದು ಕೊನೆಯದು. ನಿಜವಾಗಿ ನಾವೇ ಕೃತಜ್ಞತೆಯಿಂದ ತಂದೆ ತಾಯಿಗಳನ್ನು ಸೇವೆ ಮಾಡಿ, ಜೀವಂತವಾಗಿರೋರ್ಗೂ ಸೇವೆ ಮಾಡಿ, ಅವ್ರು ಏನನ್ನ ಆಗಲಿ. ಯಾಕಂದರೆ ಅರಿವ ತಪ್ಪ, ಯಾಕಂದರೆ ತಿಳುವಳಿಕೆ ಬಂದ ಮೇಲೆ ಅವ್ರ ಹತ್ರ ಹೋಗಿ ಅವ್ರಿಗೆ ಸೇವೆ ಮಾಡಿ, ನಡೆದೋಯ್ತು, ಇನ್ನು ಮೇಲಾದರೂ ಚೆನ್ನಾಗಿ ನೋಡಿಕೊಳ್ಳೋಣ. ಈ ರೀತಿ ಇದ್ದರೆ ಮುಂದಿನ ಪೀಳಿಗೆಗೆ ಅದರ ಪ್ರಭಾವ ಜಾಸ್ತಿ ಇರಲ್ಲ. ನಾವು ತಂದೆ ತಾಯಿಗೆ ಎಷ್ಟೋ ನೋವುಗಳನ್ನು ಕೊಟ್ಟಿರ್ಬೋದು, ಅಟ್ಲೀಸ್ಟ್ ಕೊನೆಯ ಸಮಯದಲ್ಲಿ ಅದನ್ನು ಅರಿತು ಅವರಿಗೆ ಸೇವೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಹೇಗೂ ಸರ್ಪದೋಷ ಬರುತ್ತೆ. ಆದರೆ ಗುರುಗಳ ದೃಷ್ಟಿ ಇರುತ್ತೆ. ಯಾಕೆಂತಂದ್ರೆ ಈಗ ಸೇವೆ ಮಾಡಿದ್ವಲ್ಲ, ಪಶ್ಚಾತ್ತಾಪ ಪಟ್ಟಿದ್ದೀವಲ್ಲ, ಗುರುದೃಷ್ಟಿ ಇರೋದಾಗ್ಲಿ, ಆ ಸರ್ಪದೋಷ ಅಥವಾ ಪಿತೃದೋಷ ಕಡಿಮೆ ಆಗೋದಾಗ್ಲಿ ಸಾಧ್ಯತೆ ಇದೆ. ಇದು ಸರ್ಪದೋಷದ ಕ್ರಮ. ಇನ್ನೊಂದು ಬರ್ತದೆ ಕಾಲಸರ್ಪದೋಷ ಅಂತ. ಇದು ಬಹಳ ಜನ ಗೊಂದಲ ಮಾಡಿಕೊಳ್ತಾರೆ. ಸರ್ಪದೋಷ, ಕಾಲಸರ್ಪ, ಇದು ಟರ್ಮಿನಾಲಜಿ ಅಷ್ಟೇ. ಇದರ ಪ್ರಭಾವಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಈ ಕಾಲಸರ್ಪದೋಷ? ಅದನ್ನು ಜಾತಕದಲ್ಲಿ ಹೇಗೆ ಗುರುತಿಸ್ತೇವೆ ಅಂತಂದ್ರೆ, ರಾಹುವಿನಿಂದ ಕೇತು ತನಕ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಇರುವಂಥ ಸ್ಥಿತಿಯನ್ನು ನಾವು ಕಾಲಸರ್ಪದೋಷ ಅಂತ ಕರಿತೇವೆ. ಒಂದೇ ಕಡೆ ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳು, ಒಂದು ಚಂದ್ರನನ್ನು ಹೊರತುಪಡಿಸಿ
ಚಂದ್ರನ ಬಿಟ್ಟು. ಚಂದ್ರನ ಇದ್ರೆ ಒಂದೊಂದ್ಸಲ ಏನಾಗುತ್ತೆ, ಜನ್ಮರಾಶಿಯಿಂದ ಕಾಲಸರ್ಪದೋಷ ಆಗ್ತದೆ. ಹಾಗಾಗಿ ಚಂದ್ರನನ್ನು ಹೊರತುಪಡಿಸಿ ರಾಹುಕೇತುಗಳ ಅಂತರದಲ್ಲೇ ಉಳಿದ ಎಲ್ಲ ಗ್ರಹಗಳು ಇದ್ದರೆ ಅದನ್ನು ನಾವು ಕಾಲಸರ್ಪದೋಷ ಅಂತ ಕರಿತೇವೆ. ಸೊ ಕಾಲ ಸರ್ಪ, ಕಾಲ ಅಂತಂದ್ರೆ ಏನು? ಕಾಲ ಪ್ರವಾಹ ನಿಯಂತ್ರಣೆ. ಸರ್ಪ ಅಂತಂದ್ರೆ ಸುತ್ತುವರಿದು ಬಂಧಿಸುವುದು. ಎರಡೂ ಸೇರಿದ್ರೆ ಏನಾಗುತ್ತೆ? ಜೀವನ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಬಂಧಿತವಾಗಿರುವಂಥ ಅನುಭವ. ಸೊ ಮಾನಸಿಕ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವಕಾಶಗಳಿವೆ, ಆದರೆ ಅನುಭವಿಸುವಂಥ ಸ್ವಾತಂತ್ರ್ಯ ಇಲ್ಲ. ಆ ಸ್ಥಿತಿಯನ್ನು ಕಾಲಸರ್ಪದೋಷ ಅಂತ. ಎಲ್ಲ ಇದೆ, ಯಾರು ಅನುಭವಿಸೋಕೆ ಯೋಗ ಇಲ್ಲ. ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಹಣ ಕೊಡ್ತಾನೆ, ಸಂಬಂಧ ಬಾಂಧವ್ಯಗಳನ್ನು ಕೊಡ್ತಾನೆ, ಪದವಿಯನ್ನು ಕೊಡ್ತಾನೆ. ಆದರೆ ಅದರ ಅನುಭವಿಸಲಿಕ್ಕೆ ಬೇಕಾದಂಥ ಶಕ್ತಿ ಆಗಲಿ ಅವಕಾಶ ಆಗಲಿ ನಮಗಿರಲ್ಲ. ಬೇಕಾದಷ್ಟು ದುಡ್ಡಿದೆ, ಕೊಂಡುಕೊಂಡು ತಿನ್ನುವಂಥ ಭಾಗ್ಯ ನಮಗಿರಲ್ಲ. ಯಾಕಂದರೆ ಬೇಕಾದಷ್ಟು ದುಡ್ಡಿದ್ರೂ ಕೂಡ ಹೇಳ್ತಾರಲ್ಲ, ABC ಜ್ಯೂಸ್ ಕುಡಿರಿ, ದಿನಕ್ಕೆ ಒಂದೇ ಇಡ್ಲಿ ತಿನ್ನಿ, ಓಟ್ಸ್ ತಿನ್ನಿ, ಒಳ್ಳೆ ಪರಿಪೂರ್ಣವಾದಂಥ ಮುಷ್ಟಾನ್ನ ಭೋಜನ ತಿನ್ನಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದು ತಿನ್ನಬೇಕು ಅಂದರೆ ಮತ್ತೆ ಅದನ್ನು ಜೀರ್ಣ ಆಗಬೇಕಾದ್ರೆ ಒಂದು ಟ್ಯಾಬ್ಲೆಟ್ ಹಾಕೋಬೇಕು. ಊಟಕ್ಕೆ ಮುಂಚೆ 10 ನಿಮಿಷದ ಮುಂಚೆ ಹಾಕೋಬೇಕು ಶುಗರ್ ಟ್ಯಾಬ್ಲೆಟ್. ಯಾಕೆ ಇದೆಲ್ಲ ಬರ್ತದೆ? ಹಿಂದಿನ ಕಾಲ ನೋಡಿ ನೀವು, ಅಜ್ಜ ಅಜ್ಜಿಯ ಅವರ ಪೀಳಿಗೆಯಲ್ಲಿ ಯಾರು ಕೂಡ ಶುಗರ್ ಟ್ಯಾಬ್ಲೆಟ್ ಹಾಕೊಂಡವ್ರು ಯಾರು ಇಲ್ವಲ್ಲ. ಯಾಕೆ ಈಗ ಯಾಕೆ ಬರ್ತಾ ಇದೆ? ಯಾಕೆಂದರೆ ತಿಂದ ಆಹಾರವೇನೋ ನಾವು ತಿಂತಾ ಇದ್ದೇವೆ. ಆಹಾರದಿಂದ ಪೋಷಕಾಂಶಗಳು, ಶಕ್ತಿ ಜನರೇಟ್ ಆಗ್ತಾ ಇದೆ. ಆ ಶಕ್ತಿಯನ್ನು ಎಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ? ಎಲ್ಲಿ ಯೂಸ್ ಮಾಡ್ತಾ ಇಲ್ಲ. ನಮಗೆ ಗೊತ್ತಿದೆ, ಇದು ತಿಂದರೆ ಈ ಥರ ಶಕ್ತಿ ಇದೆ, ಅದು ತಿಂದರೆ ಎಲ್ಲ ಡಾಕ್ಟರ್ಸು ಹೇಳ್ತಾರೆ, ಎಲ್ಲರೂ ಬರುತ್ತೆ ನಿಮಗೆ. ಆದರೆ ಆ ಶಕ್ತಿಯನ್ನು ನಾವು ಎಲ್ಲಿ ಬಳಸ್ತಾ ಇದ್ದೀವಿ? ಯಾವುದು ಬಳಸ್ತಾ ಇಲ್ಲ. ನಾವು ಆ ಥರ ಕೆಲಸನೇ ಮಾಡ್ತಿಲ್ಲ. ತುಂಬ ಸ್ಮಾರ್ಟ್ ವರ್ಕ್. ಯಾರ ಬಟ್ಟೆಗಳು ಅವರು ಒಕ್ಕೊಳ್ತಿದ್ದಾರಾ? ಇಲ್ಲ, ವಾಷಿಂಗ್ ಮೆಷಿನ್ ಉಂಟು. ಎಲ್ಲಾದ್ರೂ ನಡ್ಕೊಂಡು ಹೋಗ್ತಿದ್ದೀವಾ? ಗಾಡಿ ಉಂಟು. ಮನೆ ಕೆಲಸ ಮಾಡ್ತಿದ್ದೀವಾ? ಕೆಲಸದವರು ಉಂಟು. ನೀವೇನಾದ್ರೂ ಹೋಗಿ ಶಾಪಿಂಗ್ ಮಾಡ್ತಿದ್ರೆ, ಹೋಗಿ ನಡ್ಕೊಂಡು ಹೋಗ್ತಿದ್ರ, ಮನೆಗೆ ಬರ್ತಿದ್ದೀಗ. ಶಕ್ತಿಯನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ನಾವು? ಎಲ್ಲಿ ಖರ್ಚು ಮಾಡ್ತಾ ಇಲ್ಲ. ಶಕ್ತಿ ಬರುತ್ತೆ, ತಿನ್ನೋದು ಇದೆ, ಶಕ್ತಿಯೂ ಬರುತ್ತೆ. ಆ ಶಕ್ತಿಯನ್ನೆಲ್ಲೋ ಖರ್ಚು ಮಾಡಬೇಕಲ್ಲ. ಗಾಡಿಯನ್ನು ನಡೆಸಿದ್ರೇ ಪೆಟ್ರೋಲ್ ಹಾಕೋದ್ರಲ್ಲಿ ಅರ್ಥ ಇದೆ. ಒಂದು ದಿನ ಕೂಡ ಗಾಡಿ ನಡೆಸಿಲ್ಲ, ಪೆಟ್ರೋಲ್ ಹಾಕೋ ದಿನಾಗೂ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಓವರ್ಫ್ಲೋ ಆಗುತ್ತೆ, ಚೆಲ್ಲುತ್ತೆ. ಆ ರೀತಿ ನಿಮಗೆ ಇದ್ದಂಥ ಶಕ್ತಿ ಎಲ್ಲ ಕೂಡ ಬರ್ನ್ ಆಗದೆ ಶುಗರ್ ಆಗಿ ಕೂತ್ಕೊಂಡು ಆ ಶುಗರ್ ಕಡಿಮೆ ಮಾಡ್ಕೊಳ್ಳೋಕೆ ಮತ್ತೆ ಟ್ಯಾಬ್ಲೆಟ್ ಹಾಕೊಳ್ತೇವೆ. ಎಂಥ ಕರ್ಮ ಬಂತು ನೋಡ್ರಿ ನಮ್ದು. ಇದು ಮನುಷ್ಯನ ಪಾಡಾಗ್ತದೆ. ಸೊ ಹಾಗಾಗಿ ಇಲ್ಲಿ ಕಾಲಸರ್ಪದೋಷ ಏನು ಹೇಳುತ್ತೆ? ಎಲ್ಲ ಇದೆ, ಅವಕಾಶಗಳಿಲ್ಲ. ಇದು ಸೂಚನೆ ಮಾಡ್ತದೆ. ಇದು ಇವತ್ತಿನ ಕಾಲದಲ್ಲಿ ಇದು ಹೆದರುವಂಥ ಕೆಲಸ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಎಲ್ಲ ಇದೆ. ಎಲ್ಲರೂ ಬಳಸ್ಕೊಳ್ತಾ ಇದ್ದೀವಾ? ಇಲ್ಲ. ಪ್ರತಿಯೊಬ್ಬನಿಗೆ ಜೀವನದಲ್ಲಿ ಇನ್ಸೆಕ್ಯೂರಿಟಿ ಇದೆ. ಇನ್ನೂ ಗಳಿಸ್ಬೇಕು. 60 ವರ್ಷ ರಿಟೈರ್ ಆದಮೇಲೆ ಕೂಡ ಏನಾದರೂ ಪ್ರೈವೇಟ್ ಏನಾದರೂ ಮಾಡೋಣ ಅಂತ ಅನಿಸುತ್ತೆ. ಯಾಕೆಂದರೆ ಮುಂದೆ ಏನಾದರೂ ತೊಂದರೆ ಬರುತ್ತೇನೋ ಅಂತೇಳಿ ದುಡ್ಡು ಜೋಪಾನ ಮಾಡಿರ್ತೇವೆ. ಜೀವನದಲ್ಲಿ 1 ರೂಪಾಯಿ ಕೂಡ ನಾವು ಅದನ್ನು ಖರ್ಚು ಮಾಡಲ್ಲ. ನಮಗೆ ತಿನ್ನಕ್ಕೆ ಎಷ್ಟು ಬೇಕು? 2 ಹೊತ್ತಿಗೂ 2 ಚಪಾತಿ ತಿಂದರೆ ಜಾಸ್ತಿ. ನಮ್ಮ ಇರುವಂಥ ಹಣವನ್ನು ನೋಡಿ, ಅಂಥ ಚಪಾತಿಗಳು ನಾವು ಎಷ್ಟು ವರ್ಷಗಳು ತಿನ್ಬೋದು? ನಿಜವಾಗ ಕ್ರಮ ಪದ್ಧತಿಯಲ್ಲಿ ಡಿಸಿಪ್ಲೈನ್ ಆಗಿ ನೀವು ತಿಂದರೆ ರೋಗ ಅಂತೂ ಬರಲ್ಲ. ನಿಮ್ಮ ಜೀವಮಾನದಲ್ಲಿ ಉಪಯೋಗ ಆಗದಂಥ ದುಡ್ಡಿಗೋಸ್ಕರ ತಾಪತ್ರಯ ಪಟ್ಟು, ಒತ್ತಡ ಪಟ್ಟು ನಾವು ಮಾಡಬೇಕಾದಂಥ ಧರ್ಮವನ್ನೆಲ್ಲ ಕೂಡ ನಾವು ಕಾಂಪ್ರಮೈಸ್ ಆಗಿ ಯಾಕೆ ಮಾಡಬೇಕು? ಅದೆಲ್ಲ ಕೂಡ ಈ ಕಾಲಸರ್ಪದೋಷ ಹೇಳುತ್ತೆ. ಕಾಲಸರ್ಪದೋಷದ ಸೂಚನೆ ಏನಂತಂದ್ರೆ, ಜೀವನದಲ್ಲಿ ಮಾಡಬೇಕಾದಂಥ ಕೆಲಸವನ್ನು ಮಾಡದೆ ವ್ಯರ್ಥವಾದಂಥ ಕೆಲಸಗಳಲ್ಲಿ ನಾವು ಜೀವಮಾನದಲ್ಲಿ ಎಲ್ಲವನ್ನೂ ನಾವು ವಿನಿಯೋಗ ಮಾಡಿದರೆ ಮುಂದಿನ ಜನ್ಮದಲ್ಲಿ ಎಲ್ಲವೂ ನಮಗೆ ಬರುತ್ತೆ. ಯಾವುದೂ ನಮಗೆ ಉಪಯೋಗ ಆಗೋದಿಲ್ಲ. ಇದು ದಾನ ಧರ್ಮ ಪರ್ವದಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಉಪದೇಶ ಮಾಡಿದ್ದು ಕೂಡ ಇದೆ. ಆ ಸೂಚನೆಯೇ ನಮಗೆ ಜಾತಕದಲ್ಲಿ ಕಾಣುತ್ತೆ. ಈ ಕಾಲಸರ್ಪದೋಷದ ಲಕ್ಷಣಗಳು ಹೇಗಿರುತ್ತೆ? ನಿರ್ಬಂಧಿತ ಭಾವನೆ ಇರುತ್ತೆ. ಜೀವನದಲ್ಲಿ ಪುನರಾವರ್ತನೆ ಮಾದರಿಗಳು ಜಾಸ್ತಿ ಆಗ್ತದೆ. ನಾನು ಪ್ರಯತ್ನಿಸ್ತಾ ಇದ್ದೇನೆ, ಆದರೆ ಫಲ ಸಿಗ್ತಾ ಇಲ್ಲವಂತ ಭಾವನೆ ಇರುತ್ತೆ. ಸೊ ಜಾತಕದಲ್ಲಿ ಹೇಗೆ ಗುರುತಿಸಬೇಕು? ರಾಹುಕೇತುಗಳು ಮತ್ತು ಸ್ಥಾನದಲ್ಲಿ ಗುರುತಿಸಬೇಕು. ಉಳಿದಂಥ 7 ಗ್ರಹಗಳು ರಾಹುಕೇತುಗಳ ಅಂತರದಲ್ಲಿ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡಬೇಕು. ರಾಹು ಅಥವಾ ಕೇತುಗೆ ವಿರೋಧ ದಿಕ್ಕಿನಲ್ಲಿ ಒಂದು ಗ್ರಹ ಇದ್ರೂ ಕೂಡ ಪೂರ್ಣ ಕಾಲಸರ್ಪದೋಷ ಆಗೋದಿಲ್ಲ.
ಸೊ ತಿಳ್ಕೊಳ್ಬೇಕಾದೆ ಅಂದರೆ ಇದು ದಾಂಪತ್ಯವನ್ನು ನಾಶನ ಮಾಡುವಂಥ ದೋಷ ಅಲ್ಲ, ಇದು ದಾಂಪತ್ಯ ನಾಶ ಮಾಡೋದಿಲ್ಲ, ಆದರೆ ಜೀವನ ಶೈಲಿಯನ್ನು ಪ್ರಭಾವಿಸ್ತದೆ. ಕಾಲಸರ್ಪ ದೋಷ ಇತ್ತು ಅಂತಂದ್ರೆ ಅವನಿಗೆಲ್ಲ ಇದ್ರೂ ಕೂಡ ಅವನಿಗೆ ಉಪಯೋಗಿಸಿಕೊಳ್ಳಕ್ಕೆ ಯೋಗ ಇರೋದಿಲ್ಲ. ಅಂಥವರ ಜೊತೆ ನಾವು ಸಂತೋಷವಾಗಿ ಇರ್ತೀವ ಇಲ್ವಾ ಅಂತ ಅಂಬೋದು ನಾವು ಲೆಕ್ಕ ಹಾಕೋಬೇಕು. ಸೊ ಇವತ್ತು ಯಾರು ತೊಂದರೆ ಇಲ್ಲ, ಯಾಕಂದ್ರೆ ಅವನಿಗೆ ಅನುಭವಿಸೋ ಈಗಲ್ಲ ನನಗಿದಲ್ವಾ ಅಂತಂಬೋ ಲೆಕ್ಕ ಮಾಡಿಕೊಳ್ಳೋ. ಯಾಕಂದ್ರೆ ಅವನ ಸಂತೋಷ ನಮಗಿದ್ರೆ ದಾಂಪತ್ಯ ಸುಖ ಇದರಿಂದ ಬರುತ್ತೆ. ಅವನಿಗೆ ಸುಖ ಇಲ್ಲ, ನಾನು ಮಾತ್ರ ತಿಂತೇನೆ, ನಾನು ಮಾತ್ರ ಅನುಭವಿಸ್ತೇನೆ ಅಂತಂದ್ರೆ ದಾಂಪತ್ಯ ಸುಖ ಇಬ್ಬರೂ ಇರೋಂಥ ಆನಂದ ಇರೋದಿಲ್ಲ. ಯಾರಿಗೂ ಅವ್ರು ಇಂಡಿವಿಜುವಲ್ ಹ್ಯಾಪಿ ಇರಬೇಕಷ್ಟೇ. ಸೊ ಹಾಗಾಗಿ ಇದು ದಾಂಪತ್ಯ ನಾಶ ಮಾಡುವಂಥ ದೋಷ ಅಲ್ಲ, ಆದರೆ ಜೀವನ ಶೈಲಿಯನ್ನು ಪ್ರಭಾವಿಸುವಂಥ ಒಂದು ಎಕ್ಸಾಂಪಲ್ ಇದು. ಸೊ ಇದು ಹೇಗಿರುತ್ತೆ ಅಂತಂದರೆ ಒಂದು ರೀತಿಯಾದಂಥ ಅಸಂತೃಪ್ತಿ ಭಾವನೆ ಬರುತ್ತೆ. ಎಷ್ಟಿದ್ರೂ ಕೂಡ ಸಾಲದು ಅನ್ನಿಸೋದೇ ಇದರ ಇದೊಂದು ಎಫೆಕ್ಟ್. ಇದು ಪುನರಾವರ್ತಿತ ಸಮಸ್ಯೆಗಳು, ಒಂದೇ ಸಮಸ್ಯೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಜೀವನದ ಮೇಲೆ ಒಂದು ರೀತಿಯಾದಂಥ ಕಂಟ್ರೋಲ್ ಇರಲ್ಲ, ತುಂಬ ಹೈ ಅಥವಾ ತುಂಬ ಲೋ ಇರುವಂಥ ಸ್ಥಿತಿಗಳು ಬರುತ್ತೆ. ಇದು ಜೀವನದ ಸಂಗಾತಿ ಮೇಲೆ ಯಾವ ರೀತಿ ಪ್ರಭಾವ ತೋರಿಸುತ್ತೆ? ಸೂಕ್ಷ್ಮವಾಗಿ ನಾವು ನೋಡಿದ್ರೆ ಭಾವನಾತ್ಮಕವಾದಂಥ ಭಾರ ಇರುತ್ತೆ. ಪಾರ್ಟ್ನರು ಫ್ರಸ್ಟ್ರೇಷನ್ ಹೊತ್ಕೊಳ್ಬೇಕು, ಅವನ ಫ್ರಸ್ಟ್ರೇಷನಲ್ಲಿ ಇವ್ರ ಮೇಲೆ ಹೇಳ್ತಾರೆ. ಅಸ್ಥಿರತದ ಅನುಭವ, ನಮ್ಮ ಜೀವನ ಸ್ಥಿರವಾಗಿದೆಯೇ ಅನ್ನುವಂಥ ಸಂದೇಹ ಬಂದ್ಬಿಡ್ತದೆ ನಮಗೆ. ಏನು ಮುಖ್ಯವಾಗಿ ಹೇಳಬೇಕಾದ್ರೆ ಎಲ್ಲ ಡಿಲೇ ಆಗ್ತದೆ, ಯಾವುದೇ ಕೆಲಸ ಡಿಲೇ ಆಗ್ತದೆ, ಪ್ರಮುಖ ನಿರ್ಧಾರಗಳು ತುಂಬ ತಡ ಆಗ್ತದೆ. ಇದು ಸಂಬಂಧದ ಸಮಸ್ಯೆ ಅಲ್ಲ, ಜೀವನದ ಮಾದರಿಯ ಸಮಸ್ಯೆ. ಇಬ್ಬರಿಗೂ ಇದ್ರೆ ಪರಸ್ಪರ ಅರಿವು ಇರುತ್ತೆ, ಒಬ್ಬರಿಗೆ ಇದ್ರೆ ಹೊಂದಾಣಿಕೆ ಮಾಡಿಕೊಳ್ಬೇಕು ನಾವು. ಅಂದರೆ ಸರ್ಪದೋಷ, ಪಿತೃದೋಷ, ಕುಜದೋಷ ಅಷ್ಟು ತೊಂದರೆ ಏನಿಲ್ಲ. ಇದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತಂಬೋದಕ್ಕೆ ಆಘಾತ ಕೊಡುತ್ತಷ್ಟೇ. ಆಮೇಲೆ ತೀವ್ರತೆ ಯಾವ ಜಾಸ್ತಿ ಆಗುತ್ತೆ? ಗ್ರಹಗಳು ತುಂಬ ಒಟ್ಟುಗೂಡಿದ್ರೆ, ಮಧ್ಯದಲ್ಲಿ ಖಾಲಿ ಜಾಗ ತುಂಬ ಇದ್ರೆ ಇದು ಪ್ರಭಾವ ಜಾಸ್ತಿ ಇರುತ್ತೆ. ಒಂದು ವೇಳೆ ಶುಭ ಗ್ರಹಗಳ ಪ್ರಭಾವ ಇದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಯಾವ ಜಾಗ್ರತೆಗಳು ಪಾಲಿಸಬೇಕು? ನಿರೀಕ್ಷೆಗಳಲ್ಲಿ ಸ್ಪಷ್ಟತೆ ಇರಬೇಕು. ಮದುವೆ ಮಾಡಿಕೊಂಬೋ ಟೈಮಲ್ಲಿ ಜೀವನ ಸದಾ ಸರಳವಾಗಿ ಸಾಗೋದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ತುಂಬ ದೊಡ್ಡ ದೋಷ ಅಲ್ಲ, ಆದರೆ ಸಂತೋಷ ನೆಮ್ಮದಿ ಬೇಕೇ, ಅದೇ ಪ್ರಯಾರಿಟಿ ಯಾರು ಇಟ್ಕೊಂಡಿರ್ತಾರೋ ಅವ್ರಿಗೆ ತೊಂದರೆ. ನಮಗೆ ಜೀವನದಲ್ಲಿ ಬೇರೆ ಯಾವ ವಿಚಾರ ಇದ್ರೂ ತೊಂದರೆ ಇಲ್ಲ, ನೆಮ್ಮದಿ ನನಗೆ ಪ್ರಯಾರಿಟಿ. ಹಣ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ, ಸ್ವಲ್ಪ ಶಾರೀರಿಕವಾದ ಶ್ರಮೆ ಜಾಸ್ತಿ ಆದರೂ ತೊಂದರೆ ಇಲ್ಲ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಜಾಸ್ತಿ ಬೇಕು ಅಂತನ್ನೋರಿಗೆ ಕಾಲಸರ್ಪ ದೋಷವನ್ನು ಇಗ್ನೋರ್ ಮಾಡಬೇಕು. ಇಲ್ಲ ಪರವಾಗಿಲ್ರಿ, ಎಲ್ಲ ಮನೆಗಳಲ್ಲಿ ಸಮಸ್ಯೆಗಳಿರೋದೆ, ಯಾರ ಮನೆಗೆ ಸಮಸ್ಯೆ ಇಲ್ಲ, ಎಲ್ಲರ ಮನೆಯಲ್ಲೂ ನೋಡ್ರೆ ಒಂದು ಸೀರಿಯಲ್ ತೆಗಿಬೋದು ಅಂತಂಬೋ ಮೈಂಡ್ ಸೆಟ್ ಇಟ್ಕೊಂಡ್ರೆ ಈ ದೋಷ ಏನು ತೊಂದರೆ ಕೊಡೋದಿಲ್ಲ. ಹೋದ ಮೇಲೆ ನಂಗೆ ಚೆನ್ನಾಗಿ ನೆಮ್ಮದಿಯೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮುಂಚಿತವಾಗಿ ನಾವು ಪ್ರಿಪೇರ್ಡ್ ಆಗಿರಬೇಕು. ಮತ್ತೆ ಈ ದೋಷ ಇದ್ದವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು. ಮುಕ್ತವಾದಂಥ ಸಂಭಾಷಣೆ ಇದ್ದರೆ ಈ ದೋಷದ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಈ ಕಾಲಸರ್ಪ ದೋಷದಿಂದ ವಿಳಂಬ ಆಗೋದಂತೂ ಖಚಿತ. ಅಂದರೆ ಏನು, ವಿಳಂಬ ಆಗ್ತಾ ಹೋಗುತ್ತೆ, ಆದರೆ ಅದನ್ನು ಒಪ್ಪಿಕೊಳ್ಳೋದು ಕಲ್ತ್ಕೋಬೇಕು. ನಮ್ಮ ಜೀವನದಲ್ಲಿ ಲೇಟ್ ಆಗುತ್ತೆ, ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಲೇಟೆ, ಮಕ್ಕಳು ಲೇಟೆ, ಉದ್ಯೋಗ ಲೇಟೆ, ಸುಖ ಅನುಭವಿಸೋದು ಲೇಟೆ, ದುಃಖ ಅನುಭವಿಸೋದು ಲೇಟೆ, ಎಲ್ಲ ಲೇಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಇಷ್ಟೇ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ನನ್ನ ಜೀವನ ಯಾಕಾಯಿತು ಅಂತ ಮದುವೆಗೆ ಮುಂಚೆ ಆಲೋಚನೆ ಮಾಡದೆ ಮದುವಾದ ಮೇಲೆ ನಿರಂತರ ತಲೆ ಓಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಶಿಸ್ತು ರೂಪಿಸ್ಕೊಳ್ಬೇಕು, ನಿಯಮಿತವಾದಂಥ ಜೀವನ ಕ್ರಮ ಪಾಲಿಸಬೇಕು, ಇದು ಮುಖ್ಯವಾಗಿ ಬೇಕಾದ್ದು. ಸೊ ಸಕಾರಾತ್ಮಕವಾದಂಥ ದೃಷ್ಟಿಕೋನದಿಂದ ನೋಡಿದ್ರೆ ಕಾಲಸರ್ಪದೋಷ ಇರೋದ್ರಿಂದ ಇವ್ರು ಹೇಗಿರ್ತಾರೆ ಅಂದರೆ ಆಳವಾದಂಥ ಚಿಂತಕರಾಗಿರ್ತಾರೆ, ತೀವ್ರವಾಗಿ ಹುಡುಕಾಟದು ಅಂದರೆ ಜಾಸ್ತಿ ರಿಸರ್ಚ್ ಮಾಡುವಂಥವ್ರು, ಜೀವನದಲ್ಲಿ ಅರ್ಥಪೂರ್ಣ ದಿಕ್ಕನ್ನು ಹುಡುಕ್ತಾ ಹೋಗ್ತಾರೆ. ಯಾರಿಗೆ ಯಾವುದಿರೋದಿಲ್ವೋ ಅದನ್ನು ಹುಡುಕ್ತಾ ಹೋಗ್ತಾರೆ. ಇದು ಶಾಪ ಅಲ್ಲ, ಜೀವನದ ಒಂದು ಮಾದರಿ. ಇದು ಅಡ್ಡಿ ಅಲ್ಲ, ಒಂದು ದಿಕ್ಕಿನಲ್ಲೇ ಕೇಂದ್ರೀಕರಣೆ ಆಗೋದು, ಬಂಧನ ಅನ್ನಿಸೋದು, ಸಾಧನೆಯಾಗಬಹುದು. ನಮಗೆ ಯಾವಾಗ ಬಂಧನ, ಒಂದು ತೊಂದರೆ ಬಂತಂದ್ಕೊಳ್ಳಿ, ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳು ನಾವು ಮಾಡ್ತೇವೆ. ಹಾಗಾಗಿ ಕಾಲಸರ್ಪದೋಷ ಇರುವವರಿಗೆ ಜೀವನ ಕಷ್ಟಕರವಲ್ಲ, ಜೀವನ ಗಂಭೀರವಾಗಿರುತ್ತೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಡಿಲೇ,
ವಿವಾಹದಲ್ಲಿ ಡಿಲೇ ಆಗಬಹುದು, ಉದ್ಯೋಗ ವಿಚಾರದಲ್ಲಿ ಡಿಲೇ ಆಗಬಹುದು, ಸಂತಾನ ವಿಚಾರದಲ್ಲಿ ಡಿಲೇ ಆಗಬಹುದು. ನೀವು ಅದನ್ನು ಪ್ರಿಪೇರ್ಡ್ ಆಗಿಬಿಡ್ಬೇಕು, ಡಿಲೇ ಆಗತ್ತೆ ಅಂತ. ಆದರೆ ತೊಂದರೆ ಇಲ್ಲ. ನಂಗೆ ಯಾವುದು ಡಿಲೇ ಆಗಬಾರ್ದು ಅಂತಂದರೆ ಕಾಲಸರ್ಪದೋಷ ಇರುವಂಥ ಜಾತಕಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಬೇಕು. ನಂಗೆ ನೆಮ್ಮದಿ ಬೇಕು, ಡಿಲೇ ಆಗಲಿ, ಬೇರೆ ಎಲ್ಲ ಅನುಭವಿಸೋ ಸಂತೋಷ ಅನುಭವಿಸೋ ಯೋಗ ಇರಬೇಕು ಅಂತಂಬೋದು ಇದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಇವತ್ತಿನ ಕಾಲದಲ್ಲಿ ಪ್ರಾಕ್ಟಿಕಲ್ ನಾವು ನೋಡಿದ್ರೆ ಕಾಲಸರ್ಪದೋಷದಿಂದ ಸಂಬಂಧಗಳು ಕೆಡ್ತಾ ಇದೆ ಅಂತಂಬೋದು ಅಷ್ಟು ಕಾಣಿ ಬರ್ತಿಲ್ಲ. ಕಾಲಸರ್ಪದೋಷ, ಪಿತೃದೋಷ, ಇದರ ಪ್ರಭಾವ ಏನಿದೆ ಎಲ್ಲರಲ್ಲೂ ಇದೆ, ಪ್ರತ್ಯೇಕವಾಗಿ ಇವರಲ್ಲೇ ಇದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟೊಂದು ಸರಳ ಆಗ್ಬಿಡ್ತೀವಿ ಇವತ್ತಿನ ದಿನ. ಸೊ ಹಾಗೆ ಮತ್ತೊಂದು ಮುಖ್ಯವಾದಂಥ ದೋಷ ಮಾಂಗಲ್ಯ ದೋಷ. ಮಾಂಗಲ್ಯ ದೋಷ ಅಂತ ಕರೀತಾರೆ. ಸ್ಪೆಷಲ್ ಆಗಿ ಇದನ್ನು ಕಳತ್ರ ದೋಷ ಅಂತಲೇ ಕರೀತಾರೆ. ಸೊ ಮಾಂಗಲ್ಯ ಅಂತಂದ್ರೆ ಏನು? ಸೌಭಾಗ್ಯ, ಮಾಂಗಲ್ಯ ಅಂತಂದು ಯಾವಾಗಿರುತ್ತೆ? ಗಂಡು ಹೆಣ್ಣು ಇಬ್ಬರು ಅನ್ಯೋನ್ಯವಾಗಿದ್ದಾಗ ಅದನ್ನು ಮಂಗಳ ಅಂತ ಕರಿತೇವೆ, ಕಲ್ಯಾಣ ಅಂತ ಕರಿತೇವೆ. ಸಂತೋಷ, ದಾಂಪತ್ಯ ಜೀವನ ಸರಿಯಾಗಿದೆ ಅಂತ ಕರಿತೇವೆ. ಅದಕ್ಕೆ ಮುಖ್ಯವಾದಂಥ ಕಾರಕರಾದಂಥ ಗ್ರಹ ಯಾವುದು? ಶುಕ್ರ. ಗಂಡು ಹೆಣ್ಣಿನ ಮಧ್ಯೆ ಸೆಳೆತ, ಪ್ರೀತಿ, ಆಕರ್ಷಣೆ ಇದೆಲ್ಲ ಇರಬೇಕಾದ್ರೆ ಶುಕ್ರ ಗ್ರಹ ಬಲವಾಗಿರಬೇಕು. ಸಮಥಿಂಗ್ ಡಿಮ್ಯಾಂಡ್ ಇರಬೇಕು. ಇದಕ್ಕೆ ವಿಘಾತ ಆಗುವಂಥದ್ದು ಯಾವುದು? ಇದರ ಮಧ್ಯದಲ್ಲಿ ಏನಾದರೂ ದಾಂಪತ್ಯದಲ್ಲಿ ಲೋಪ ಆಯ್ತು ಅಂದ್ಕೊಳ್ಳಿ, ಅದು ದೊಡ್ಡ ದೋಷ, ಅದೆಲ್ಲದಕ್ಕಿಂತ ದೊಡ್ಡ ದೋಷ. ಹಾಗಾಗಿ ಶುಕ್ರ ಮಾಂಗಲ್ಯವನ್ನು ಸೂಚಿಸಿದರೆ ರಾಹು ಅಮಿತವಾದಂಥ ಮೋಹವನ್ನು ಸೂಚಿಸ್ತಾನೆ. ಮೋಹ ಅಂತಂಬೋದು ಒಳ್ಳೆಯದಲ್ಲ. ಶುಕ್ರ ಪ್ಲಸ್ ರಾಹು ಸಂಯೋಗದಿಂದ ಸಂಬಂಧಗಳಲ್ಲಿ ಆಕರ್ಷಣೆ ಮತ್ತು ಮೋಹ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗತ್ತೆ. ಶುಕ್ರ ಪ್ರೀತಿ, ಸೌಂದರ್ಯ, ಸಂಬಂಧದ ಸೌಖ್ಯ ಸೂಚಿಸಿದರೆ ರಾಹು ಮೋಹ, ಒಂದು ರೀತಿಯಾದಂಥ ಮೃಗತೃಷ್ಣೆ, ಅತಿಯಾದಂಥ ಆಸೆಯನ್ನು ಸೂಚಿಸ್ತಾನೆ. ಸೊ ನಿಜವಾದಂಥ ಪ್ರೀತಿ ಪ್ಲಸ್ ಅತಿಯಾದಂಥ ಮೋಹ ಇದು ಒಳ್ಳೆಯದಲ್ಲ. ಸೊ ಶುಕ್ರ ರಾಹುಗಳ ಸಂಯೋಗ ಏನಿದೆ ಇದು ಜಾತಕದಲ್ಲಿ ರಾಶಿ ಚಕ್ರದಲ್ಲಾಗಲಿ ನವಾಂಶ ಚಕ್ರದಲ್ಲಾಗಲಿ ಈ ರೀತಿ ಇದ್ದರೆ ಅವರಿಗೆ ಅತಿಯಾದಂಥ ಬಯಕೆಗಳು, ಅತಿಯಾದಂಥ ಸುಖ ನಿರೀಕ್ಷಣೆ ಇರುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ. ತುಂಬ ಡಿಸೈರ್ಡ್ ಆಗಿರ್ತಾರೆ. ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಬೇಡೋ ಅಂತಂಬೋದು ಅವರಿಷ್ಟ. ಸೊ ಇದನ್ನ ಇನ್ನೂ ಪರಿಶೀಲನೆ ಮಾಡ್ಬೇಕಾದ್ರೆ 7ನೇ ಮನೆ ಮೇಲೆ ರಾಹುವಿನ ಪ್ರಭಾವ ಇದ್ದರೆ, ಶುಕ್ರ ತುಂಬ ದುರ್ಬಲವಾಗಿದ್ದರೆ, ಶುಕ್ರ ರಾಹುಗಳ ಸಂಯೋಗ ಆದರೆ ಈ ಮಾಂಗಲ್ಯ ದೋಷ ಅಂತ ಕರಿತೇವೆ. ಸೊ ನನಗೆ ಪ್ರೀತಿ ಬೇಕು, ಆದರೆ ನನಗೆ ಏನು ಬೇಕು ಎಂಬುದು ಸ್ಪಷ್ಟ ಇಲ್ಲ. ಪ್ರೀತಿ ಏನೋ ಬೇಕು, ಆದರೆ ಆ ಪ್ರೀತಿ ಎಲ್ಲಿ ಸಿಗತ್ತೆ ಅಂತಂಬೋದು ಸ್ಪಷ್ಟತೆ ಇರಲ್ಲ. ಯಾರನ್ನ ಪ್ರೀತಿ ಮಾಡಬೇಕು ಅದು ಗೊತ್ತಿಲ್ಲ. ಸೊ ಅವನಿಗೆ ಸುಖ ಬೇಕಷ್ಟೆ. ಈ ರೀತಿಯಾಗಿರುತ್ತೆ. ಬೇಗ ಆಕರ್ಷಣೆ ಉಂಟಾಗ್ಬೋದು, ಬೇಗ ಅಸಂತೃಪ್ತಿ ಉಂಟಾಗ್ತದೆ, ಪ್ರತಿನಿತ್ಯ ಹೊಸದು ಬೇಕು, ಹೊಸತನದ ಹುಡುಕಾಟ, ನಾವೆಲ್ಟಿ ಸೀಕಿಂಗ್ ಅಂತೇವೆ. ಇದು ಪ್ರತಿ ಸಮಯದಲ್ಲಿ ಇವರಿಗೆ ವಿಪರೀತವಾದಂಥ ಫ್ಯಾಂಟಸಿ ಇರುತ್ತೆ. ಏನಾಗುತ್ತೆ? ಇದು ಸಂಬಂಧಗಳ ಮಧ್ಯೆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೆ. ಸೊ ವಿವಾಹದ ಮೊದಲು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು? ಇದು ಕೆಟ್ಟ ಸ್ವಭಾವವಲ್ಲ, ಅನಿಯಂತ್ರಿತವಾದಂಥ ಆಕರ್ಷಣೆಯ ಮಾದರಿ. ಅವರಿಗೆ ನಿಯಂತ್ರಣ ಇರಲ್ಲ. ಆ ನಿಯಂತ್ರಣ ಇಲ್ಲದಾಗ ನಾವು ಹೇಗಿರಬೇಕು? ಜಾಗೃತಿಯಾಗಿರಬೇಕು ಅಂತಂದರೆ ಬೇರೆ ಸಂಬಂಧ ನೋಡ್ಕೊಳ್ಳೋದು. ಇಲ್ಲ ಪರವಾಗಿಲ್ಲ ನಾನು ಹೋಗಿ ಸರಿ ಮಾಡಿಕೊಳ್ತೇನೆ ಅಂತಂದರೆ ಪ್ರಯತ್ನ ಮಾಡಿಕೊಳ್ಬೋದು, ತೊಂದರೆ ಇಲ್ಲ. ಸೊ ಭಾಗಸ್ವಾಮಿಯಲ್ಲಿ ಕಾಣುವಂಥ ಲಕ್ಷಣಗಳು ಹೇಗಿರುತ್ತೆ? ಬಲವಾದಂಥ ಆಕರ್ಷಣೆ ಸ್ವಭಾವ ಇರುತ್ತೆ. ಅದಕ್ಕೋಸ್ಕರ ಏನಾಗ್ತಾರೆ? ಬೇಗ ಆಕರ್ಷಿತರಾಗ್ತಾರೆ. ಶುಕ್ರ ರಾಹುಗಳ ಸಂಯೋಗ ಇದ್ದರೆ ಅದನ್ನು ಹೇಳ್ತಾರೆ ಲವ್ ಅಟ್ ಫಸ್ಟ್ ಸೈಟ್. ಎಲ್ಲೋ ಬಸ್ ಸ್ಟ್ಯಾಂಡ್ ಪ್ರಣಯ, ರೈಲ್ವೆ ಸ್ಟೇಷನ್ ಪ್ರಣಯ, ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ, ಆ ಮೋಹವೇ ಅದು, ಕಾಮ ಅದು ಲವ್ ಅಂತ ಅಂಬೋ ವರ್ಡ್ ಬಳಸಲಿಕ್ಕೆ ಬರೋದಿಲ್ಲ. ಅದು ಸಿನಿಮಾದಲ್ಲಿ ಲವ್ ಅಂತ ಬಳಸ್ತಾರೆ. ಲವ್ ಅಂತ ಅಂಬೋದು ಬಳಸಬೇಕಾದ್ರೆ ತಂದೆ, ತಾಯಿ, ಗುರುಗಳು, ಆಮೇಲೆ ಅಗ್ನಿಸಾಕ್ಷಿಯಾಗಿ ಸ್ವೀಕಾರ ಮಾಡಿದಂಥ ಪತ್ನಿ, ಇವರ ವಿಚಾರದಲ್ಲೇ ಅಪ್ಲೈ ಆಗ್ತದೆ. ಒಂದು ಹೆಂಡತಿ ಬಿಟ್ಟು ಇನ್ನೊಂದು ಹೆಂಡತಿ ಮೇಲೆ ಇದು ಮೇಲೆ ಪ್ರೀತಿ ಅಂದರೆ ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ಒಂದು ಹೆಂಡತಿ ಯಾಕೆ ಸಾಕು, ಇನ್ನೊಬ್ರು ಯಾಕೆ ಬೇಕು? ಕಾಮ ಅಂತೇವೆ. ಅತಿಯಾದಂಥ ಮೋಹ ಇದ್ರೇನೆ ಆ ರೀತಿಯಾದಂಥ ಆಲೋಚನೆಗಳು ಬರುತ್ತೆ. ಹಾಗಾಗಿ ಸಿನಿಮಾದಲ್ಲಿ ತೋರಿಸುವಂಥ ಆಕರ್ಷಿತವಾದಂಥ ಪ್ರೀತಿ ಯಾವುದ್ರ ಮೇಲೆ? ಒಬ್ಬ ಹುಡುಗಿನ ನೋಡಿದ ತಕ್ಷಣ ಪ್ರೀತಿ ಹೆಂಗೆ ಬರುತ್ತೆ? ಅವ್ರ ಗುಣಲಕ್ಷಣಗಳು ಗೊತ್ತಿಲ್ಲ, ಆ ಹುಡುಗಿ ನನ್ನ ಜೀವನದಲ್ಲಿ ನಾನು ಹೇಗೆ ಮುಂದುವರಿಸ್ತಾಳೆ ಗೊತ್ತಿಲ್ಲ, ನೋಡಿದ ತಕ್ಷಣ ಉಂಟಾಗ್ತಾ ಇದೆ ಪ್ರೀತಿ ಅಂತಂದ್ರೆ ಅದು ಕಾಮ ಅಷ್ಟೇ.
ಮೋಹಭರಿತನಾಗುವಂಥದ್ದು, ಆ ಲಕ್ಷಣಗಳು ಬರುತ್ತೆ. ಸೊ ಬೇಗ ಆಕರ್ಷಿತರಾಗ್ತಾರೆ. ಆಮೇಲೆ ಈಗ ನಾವು ನೋಡ್ತೀವಲ್ಲ, ಫೋಟೋ ನೋಡಿದ ತಕ್ಷಣ ಎಸ್ ಈ ಹುಡುಗಿನ ಮಾಡ್ಕೊಂತೇನೆ, ಈ ಹುಡುಗ ಬೇಕಾಗಿಲ್ಲ. ಯಾವ್ದು ಬೇಸ್ ಮೇಲೆ ಡಿಸೈಡ್ ಮಾಡ್ತಾ ಇದ್ದೇವೆ? ನಮ್ಮಲ್ಲಿರುವಂಥ ಕಾಮವಾಂಚೆಗಳನ್ನ ಬೇಸ್ ಮಾಡ್ಕೊಂಡಾಗ ಡಿಸೈಡ್ ಮಾಡೋದು. ಇದು ನಿಜವಾಗಿ ಮಾಡ್ಬೇಕಾದಲ್ಲ. ತಂದೆ ತಾಯಿಗೆ ಹೇಳಬೇಕು, ಅವನು ಒಳ್ಳೆಯನ ಹೌದಾ ಅಲ್ವಾ, ಜ್ಯೋತಿಷ ಅಥವಾ ಕೇಳಬೇಕು, ಅವನ ಗುಣಗಳೇನಿದೆ. ಇದರಿಂದ ಏನಾಗುತ್ತೆ, ನಿಮಗೆ ಟ್ರಸ್ಟ್ ಅಂಬೋದು ಬರುತ್ತೆ. ಮುಖವನ್ನು ನೋಡಿದ ತಕ್ಷಣ ಅವಳು ತುಂಬ ಮುಗ್ಧವಾದಂಥ ಹೆಣ್ಣು ಮಗು, ಅವಳನ್ನು ತುಂಬ ವಿಶ್ವಾಸವಾಗಿದ್ದಾಳೆ, ನಮ್ಮಿಬ್ಬರದು 100% ಲವ್ ನಮ್ಮದು, ಈ ರೀತಿಯಾದಂಥ ಕೂಡ ಸಿನಿಮಾಗಳಲ್ಲಿ ಡೈಲಾಗ್ಗಳು ಚೆನ್ನಾಗಿರುತ್ತೆ. ನಿತ್ಯ ಜೀವನದಲ್ಲಿ ವರ್ಕೌಟ್ ಆಗಲ್ಲ. ಸೊ ಇವರು ಬೇಗ ಆಕರ್ಷಿತರಾಗ್ತಾರೆ. ಒಂದು ದಿನ ತುಂಬ ಹತ್ತಿರ ಇರ್ತಾರೆ, ಇನ್ನೊಂದು ದಿನ ತುಂಬ ದೂರ ಇರ್ತಾರೆ. ಲವ್ವರ್ಸ್ ನೋಡ್ತಾ ಇರ್ತೀವಲ್ಲ, ವಾರದಲ್ಲೇ 3 ದಿನ ಗಲಾಟೆ, 3 ದಿನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, 3 ದಿನ ಮತ್ತೆ ಹೊಂಟಾಗ್ತಾರೆ, ಮತ್ತೆ ಅತಿಯಾದಂಥ ಗಾಢವಾದಂಥ ಪ್ರೇಮ, ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಬೇಗ ಬಿಟ್ಟು ಬಿಡ್ತಾರೆ. ಇದೆಲ್ಲ ಕೂಡ ರಾಹುವಿನ ಪ್ರಭಾವದಿಂದ ಬರುವಂಥದ್ದು. ಇದು ಇವರಿಗೆ ಕಲ್ಪನೆ ಮತ್ತೆ ವಾಸ್ತವದ ಗೊಂದಲ ಸದಾ ಇರುತ್ತೆ. ಐಡಿಯಲ್ ಆಗಿ ನಿರೀಕ್ಷಣೆಗಳಿರ್ತದೆ, ವಾಸ್ತವದಲ್ಲಿ ಮಿಸ್ ಮ್ಯಾಚ್ ಆಗ್ತದೆ. ನನ್ನ ಗಂಡು ಹಿಂಗಿರಬೇಕು, ನನ್ನ ಹೆಂಡತಿ ಹಿಂಗಿರಬೇಕು, ನಾವಿಬ್ಬರು ಲೈಫ್ ಹಿಂಗೆ ಮಾಡಬೇಕು ಅಂತ ಎಲ್ಲ ಲೆಕ್ಕಗಳು ಹಾಕ್ಕೊಳ್ತಾರೆ. ಇದೆಲ್ಲ ಚೆನ್ನಾಗಿರುತ್ತೆ, ಆದರೆ ರಿಯಾಲಿಟಿಗೆ ಬರೋಳಿಗೆ ಅದು ಯಾವುದು ವರ್ಕೌಟ್ ಆಗಲ್ಲ. ಇದು ಹೆಚ್ಚಾಗಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಹಾದಿ ಆಗತ್ತೆ. ತುಂಬ ಜಾಗ್ರತೆಯಿಂದ ವಿವರಿಸ್ಬೇಕು, ಯಾಕಂದರೆ ವಿವಾಹದಲ್ಲಿ ಇವತ್ತು ತುಂಬ ನೋವು ಆಗ್ತಾ ಇರ್ತಿದೆ. ಹಿಂದಿನ ಕಾಲ ತೊಂದರೆ ಇಲ್ಲ, ಯಾಕಂದರೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯದಲ್ಲಿ ಒಬ್ಬೊಬ್ಬರು ಮೂರು ಜನ, 2, 3, 4 ಮದುವೆ ಮಾಡ್ಕೊಳ್ತಿದ್ರು ಆವಾಗಿನ ದಿನ. ಅದೇನು ದೋಷ ಅಲ್ಲ. ದಶರಥ ಮಹಾರಾಜಿಗೆ 353 ಜನ ಹೆಂಡತಿಯರು, ಏನು ದೋಷ ಅಲ್ಲ, ಅವರು ಒಪ್ಪಿಕೊಂಡರು. ಇವತ್ತಿನ ಕಾಲದಲ್ಲಿ ಆ ಥರ ಇಲ್ಲ. ಒಬ್ಬರನ್ನ ಬಿಟ್ಟು ಬೇರೆಯವ್ರನ್ನ ಮಾಡಿಕೊಂಡ್ರೆ ನಿಮಗೆ ಟ್ರಸ್ಟ್ ಬ್ರೇಕ್ ಆಗ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಎಂಬುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜಾಗ್ರತೆಯಾಗಿ ನಾವು ನೋಡಬೇಕು. ಇದು ಖಚಿತವಾಗಿ ಅಫೇರ್ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ, ಆದರೆ ಟೆಂಪ್ಟೇಷನ್ಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಈ ಶುಕ್ರ ರಾಹು ಇರೋದೆಲ್ಲರಿಗೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತೆ ಅಂತ ಅಂದ್ಕೊಳ್ಬೇಡಿ. ಅವ್ರಿಗೆ ಅವಕಾಶಗಳು ಬರದೇ ಇರ್ಬೋದು, ಆದರೆ ಅವರಲ್ಲಿ ವಿಪರೀತವಾದಂಥ ಟೆಂಪ್ಟೇಷನ್ ಇರ್ತದೆ. ಆ ಟೆಂಪ್ಟೇಷನ್ ಇದ್ದಾಗ ಎಲ್ಲಾದರೂ ಅವರಿಗೆ ಬಲಹೀನವಾದಂಥ ಒಂದು ಕ್ಷಣದಲ್ಲಿ ಅವಕಾಶಗಳು ಸಿಕ್ಕಿಬಿಟ್ರೆ ಏನಾಗ್ತದೆ, ತೊಂದರೆ ಆಗ್ತದೆ. ಅಜಾಮಿಳ ಅಷ್ಟೇ ಅಲ್ವಾ, ಅಜಾಮಿಳ ತುಂಬ ಸಾತ್ವಿಕ ಮನುಷ್ಯ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಎಲ್ಲೋ ದರ್ಬೆ ಕೊಯ್ಕೊಂಬರಕ್ಕೆ ಹೋದ, ಏನಾಯಿತು, ಅಲ್ಲಿ ಒಂದು ಗಂಡು ಹೆಣ್ಣು ರಮಿಸುವುದನ್ನು ನೋಡಿದ, ಟೆಂಪ್ಟ್ ಆಯಿತು. ಆ ಸೀನ್ ಇಲ್ಲದೇ ಇದ್ದಿದ್ರೆ ನಿಮಗೆ ಅಸಲು ಅಜಾಮಿಳ ಅಂತ ಅಂಬೋನ್ ಇವತ್ತಿನ ದಿನ ನಮಗೆ ಚರಿತ್ರೆಯಲ್ಲಿ ಇರ್ತಾನೆ ಇದ್ದಿದ್ದಿಲ್ಲ. ಹಾಗಾಗಿ ಯಾವುದಾದ್ರೂ ಬಲಹೀನ ಕ್ಷಣ ಬಂದರೆ ಮಾತ್ರವೇ ಆ ಥರ ಆಗ್ತದೆ. ಅದು ಬರೋದಿಲ್ಲ ಅಂತ ಹೇಳಿ ಜ್ಯೋತಿಷ್ಯರು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬರುತ್ತೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸೊ ಅವರಿಗೆ ಟೆಂಪ್ಟೇಷನ್ ಜಾಸ್ತಿ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಹು ಹೊಸತನ, ಉತ್ಸಾಹ, ಶುಕ್ರ ಬಂದು ಸುಖಾಸಕ್ತಿ. ಸೊ ಇದೆರಡು ಸೇರಿದ್ರೆ ಏನಾಗುತ್ತೆ, ಹೊಸ ಅನುಭವಗಳ ಮೇಲೆ ಆಕರ್ಷಣೆ, ಈಗಿರುವ ಸಂಬಂಧದಲ್ಲಿ ಬೇಸರವಾಗುವಂಥದ್ದು. ಪ್ರತಿಯೊಂದು ದಿನ ಇವತ್ತು ಹಳೆ ಹೆಂಡತಿಯನ್ನ ಹೊಸವರು ಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಇದು ಟ್ರಸ್ಟನ್ನು ಬ್ರೇಕ್ ಮಾಡ್ತದೆ. ಸೊ ಜೀವನ ಸಂಗಾತಿಯ ಮೇಲೆ ಪ್ರಭಾವ ತುಂಬ ಜಾಸ್ತಿ ತೋರಿಸುತ್ತೆ. ನನ್ನ ಜೀವನ ಏನು ಹಿಂಗಾಗೋಯ್ತಲ್ಲಪ್ಪ, ನನ್ನ ಜೀವನ ಇಷ್ಟೇನಾ ಅನ್ನುವಂಥ ಭಾವನೆ ಬಂದ್ಬಿಡ್ತದೆ. ಸಣ್ಣ ವಿಷಯಗಳಲ್ಲೂ ಕೂಡ ಅನುಮಾನ ಜಾಸ್ತಿ ಆಗ್ತದೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಕೊರತೆ ಆಗ್ತದೆ. ಇದು ತುಂಬ ಕಷ್ಟ. ಇಬ್ಬರಿಗೂ ಇದೆಯಾ, ಇಬ್ಬರಿಗೂ ಇದ್ರೆ ಒಂದೇ ಮಾದರಿ ಪರಸ್ಪರ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಅವನಿಗೂ ಬಾಯ್ ಫ್ರೆಂಡ್ ಇದ್ದಾರೆ, ನನಗೂ ಗರ್ಲ್ ಫ್ರೆಂಡ್ ಇದ್ದಾರೆ, ಏನು ತೊಂದರೆ ಇಲ್ಲ, ಅವ್ರ ದಾರಿ ಅವ್ರದ್ದು, ನನ್ನ ದಾರಿ ನಂದು. ಸೊ ಹೀಗಿದ್ದಾಗ ಏನಾಗುತ್ತೆ, ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ. ಅದಕ್ಕೆ ಟ್ರಸ್ಟ್ ಎಂಬುದು ಇರೋದಿಲ್ಲ. ಇದೆಲ್ಲದ್ರಿಗೂ ಸುಖ ಅನುಭವಿಸೋಷ್ಟವರೆಗೂ ಚೆನ್ನಾಗಿರುತ್ತೆ. ಈಗೆಲ್ಲ ಬರ್ತಾ ಇದಲ್ಲ, ಲಿವ್ ಇನ್ ರಿಲೇಶನ್ಶಿಪ್ಪು, ಮತ್ತೆ ಅದು ಬೇರೆ ಬೇರೆ ಹೊಸ ಅದು ಹೇಳಲಿಕ್ಕೆ ಕೂಡ ತುಂಬ ಕಷ್ಟವಾಗಿರುತ್ತೆ. ಆ ಥರ ಸಂಬಂಧಗಳು ಇವತ್ತು ಬಂದ್ಬಿಟ್ಟಿದೆ. ಎಲ್ಲರಿಗೂ ಗೊತ್ತು, ಪರಸ್ಪರ ಗಂಡು ಹೆಣ್ಣುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಸಾಂಪ್ರದಾಯ ಕೂಡ ಬಂದ್ಬಿಟ್ಟಿದೆ, ಆದರೆ ಇಬ್ಬರಿಗೂ ಗೊತ್ತು. ಹಾಗಾಗಿ ಏನು ತೊಂದರೆ ಇಲ್ಲ. ಯಾವಾಗ ತೊಂದರೆ ಆಗ್ತದೆ, ಮಕ್ಕಳು ಆದ ಮೇಲೆ ಅಥವಾ ಅವ್ರಿಗೆ ಬೇರೆ ವಿಷಯಗಳಲ್ಲಿ ಬಂದಾಗ ಟ್ರಸ್ಟ್ ಬ್ರೇಕ್ ಆಗತ್ತೆ. ಅವ್ರ ಜೊತೆ ಎಲ್ಲ ಕೂಡ ಮತ್ತೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸುಖಕ್ಕೋಸ್ಕರ ಇಟ್ಕೊಳ್ಬೋದು ಅಷ್ಟೇ ಆಗಲಿ, ನಮ್ಮ ಸೀಕ್ರೆಟ್ಸ್ ಅವ್ರಿಗೆ ಆಗಲಿ, ಅವ್ರ ಸೀಕ್ರೆಟ್ ಹೇಳಲಿಕ್ಕೂ ಆಗೋದೇ ಇಲ್ಲ. ಇದು ತುಂಬ ಕಷ್ಟ. ಇದು ಸುಖವರೆಗೂ ಓಕೆ, ಆದರೆ ಜೀವನ ಅಂದರೆ ಸುಖ ಒಂದೇ ಅಲ್ವಲ್ಲ, ಮುಂದೆ ತುಂಬ ಇದೆ. ಮಕ್ಕಳನ್ನು ಬೆಳೆಸೋದಿದೆ. ಇವರಿಗೆ ಎಥಿಕ್ಸ್ ಇಲ್ಲ ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ?
ನಾಳೆ ಮಕ್ಕಳು ಹೇಗೆ ತಯಾರಾಗ್ತಾರೆ, ಆ ಮಕ್ಕಳು ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಳ್ತಾರೆ ವೃದ್ಧಾಪ್ಯದಲ್ಲಿ, ಇದೆಲ್ಲ ಕೂಡ ಜೀವನದಲ್ಲಿ ತುಂಬ ಚಾಲೆಂಜಿಂಗ್ಸ್ ಎದುರಿಸಬೇಕಾದ. ಒಂದು ಕಡೆ ಸುಖ ಇರುತ್ತೆ, ಇನ್ನೊಂದು ಕಡೆ ಜೀವನ ಯಾಕಪ್ಪ ಇದೆ ಅಂತಂಬುವಷ್ಟು ದುಃಖ ಇರುತ್ತೆ. ಇಬ್ಬರಿಗೂ ಇದ್ರೆ ಪರಸ್ಪರ ಅರಿವು ಇರುತ್ತೆ, ಏನು ತೊಂದರೆ ಇಲ್ಲ. ಒಬ್ಬರಿಗೆ ಇದ್ರೆ ಇಂಬ್ಯಾಲೆನ್ಸ್ ಆಗತ್ತೆ. ಸೊ ಇದು ಕಷ್ಟ. ಸೊ ಒಂದು ವೇಳೆ ಗುರುಗ್ರಹದ ಪ್ರಭಾವ ಇದ್ರೆ ನೈತಿಕ ದಾರಿದೀಪ ಆಗ್ತದೆ, ಎಲ್ಲೋ ಒಂದು ಕಡೆ ಮಾರ್ಗದರ್ಶನ ಆಗ್ತದೆ. ಎಲ್ಲೋ ಯಾವುದೋ ಹೆಣ್ಣನ್ನು ಬೆನ್ನತ್ತಿಕೊಂಡು ಹೋಗಿರ್ತಾರೆ, ಆ ಹೆಣ್ಣು ಒಂದು ದಿನ ಮೋಸ ಮಾಡಿದರೆ ಅಥವಾ ಇವನನ್ನು ಬಳಸಿಕೊಂಡು ಬಿಟ್ಟರೆ ಅವತ್ತು ಅವನಿಗೆ ತನ್ನ ಹೆಂಡತಿಯ ಅರಿವು ಆಗ್ತದೆ, ಆವಾಗ ಅವನು ಬದಲಾವಣೆ ಆಗ್ತದೆ. ಒಂದು ವೇಳೆ ದುರ್ಬಲವಾದಂಥ ಶುಕ್ರ ಇದ್ರೆ ಹೆಚ್ಚು ಗೊಂದಲ ಆಗ್ತದೆ, ಬಲವಾದಂಥ ಶುಕ್ರ ಇದ್ರೆ ರಿಫೈನ್ಮೆಂಟ್, ದುರ್ಬಲ ಇದ್ರೆ ಹೆಚ್ಚು ಗೊಂದಲ ಆಗ್ತದೆ. ಹಾಗಾಗಿ ಯಾವ ಜಾಗ್ರತೆಗಳನ್ನ ಪಾಲಿಸಬೇಕು, ಬದ್ಧತೆ ಸ್ಪಷ್ಟವಾಗಿರಬೇಕು. ವಿವಾಹ ಅಂತಂದ್ರೆ ಏನು, ಸ್ಪಷ್ಟವಾದಂಥ ಅರಿವು ಅಗತ್ಯ. ಯಾವುದಕ್ಕೋಸ್ಕರ ಮದುವೆ ಮಾಡಿಕೊಳ್ತಾ ಇದ್ದೀವಿ ಅಂತ ತುಂಬ ಸ್ಪಷ್ಟವಾಗಿರಬೇಕು. ಭಾವನೆಗಳನ್ನು ಮರೆ ಮಾಡಬಾರದು. ಗಂಡ ಹೆಂಡತಿ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ಕೊಳ್ಬಾರ್ದು. ಹೇಳಬೇಕಾದ್ರೆ ಗಂಡು ಹೆಣ್ಣುಗಳು ಅವರವರ ಫೋನ್ಗಳು ಏನಿರುತ್ತೆ ಇಬ್ಬರಿಗೂ ಕೂಡ ಒಬ್ಬರ ಪಿನ್ ನಂಬರ್ ಇನ್ನೊಬ್ಬರಿಗೆ ಗೊತ್ತಿರಬೇಕು, ಆವಾಗ ಟ್ರಸ್ಟ್ ಉಳಿತದೆ, ಇಲ್ಲದ್ರೆ ಉಳಿಯಲ್ಲ. ಟೆಂಪ್ಟೇಷನ್ ವಿಚಾರದಲ್ಲಿ ತುಂಬಾ ಜಾಗೃತಿ ಬೇಕು. ಸಂದರ್ಭಗಳನ್ನು ತಪ್ಪಿಸಿಕೊಳ್ಳಬೇಕು. ಬೌಂಡರೀಸ್ ಇಟ್ಕೋಬೇಕು ಜೀವನದಲ್ಲಿ, ಇಲ್ಲದ್ರೆ ಕಷ್ಟ ಇದನ್ನು ಓವರ್ಕಮ್ ಮಾಡೋದು. ಮತ್ತೆ ಶಿಸ್ತು ಇರಬೇಕು, ಡಿಸಿಪ್ಲಿನ್ ಇರಬೇಕು, ಮನಸ್ಸಿಗೆ ಒಂದು ರೀತಿಯಾದಂಥ ತರಬೇತಿ ಕೊಡಬೇಕು, ಇಂದ್ರಿಯ ನಿಯಂತ್ರಣೆ ಮಾಡಿಕೊಳ್ಳಬೇಕು. ಸೊ ದಂಪತಿ ಒಪ್ಪಂದ ನಮಗೆ ಆಕರ್ಷಣೆಗಳು ಬರ್ಬೋದು, ಆದರೆ ನಾವು ಸಂಬಂಧಗಳನ್ನು ಕಾಪಾಡಲಿಕ್ಕೆ ಬೇಕಾದಂಥ ಜಾಗೃತಿಯನ್ನು ಪರಿಪಾಲಿಸಬೇಕು ಅಂತ ಒಂದು ಅವೇರ್ನೆಸ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಸೊ ಈ ಯೋಗ ಯಾರಿಗಿದೆ, ಶುಕ್ರ ರಾಹುಗಳ ಸಂಬಂಧ ಏನಿದೆ, ಈ ಶುಕ್ರ ರಾಹುಗಳ ರಾಶಿಯಲ್ಲಾಗಲಿ ನವಾಂಶದಲ್ಲಾಗಲಿ ಈ ಥರ ಇದ್ದರೆ ಏನು ಮಾಡ್ತೇವೆ, ತುಂಬ ಪ್ರೀತಿಯುಳ್ಳವರು, ಕಲಾತ್ಮಕ ಸ್ವಭಾವ, ಆಳವಾದಂಥ ರೊಮ್ಯಾಂಟಿಕ್ ಮನಸ್ಸು, ಇಂಥ ಲಕ್ಷಣಗಳು ಕಾಣುತ್ತೆ. ಅವರು ಅಸಲು ಇವತ್ತಿನ ದಿನ ಇದು ಹೇಳಬೇಕಾದ್ರೆ ದೋಷವೇ ಅಲ್ಲ. ಯಾರಿಗೆ ಜೀವನದಲ್ಲಿ ಎಥಿಕ್ಸ್ ಬೇಕು, ನಮಗೆ ಸಂಬಂಧ ಬಾಂಧವ್ಯಗಳು ಮುಖ್ಯ, ಅತಿಯಾದಂಥ ಸುಖ ನಿರೀಕ್ಷಣೆ ನಮಗೆ ಮುಖ್ಯ ಅಲ್ಲ. ಎಥಿಕ್ಸ್ ಯಾರಿಗೆ ಮುಖ್ಯ ಅಂತಂದರೆ ಅವರು ಇದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಇದನ್ನು ಅಷ್ಟು ಸೀರಿಯಸ್ ತಗೊಳ್ಳುವಂಥದ್ದು ಏನಿಲ್ಲ. ಯಾಕೆಂದರೆ ಎಲ್ಲರ ಭಾವನೆಗಳು ಅದೇ ರೀತಿ ಇರುತ್ತೆ, ಹೋಗ್ತಾ ಹೋಗ್ತಾ ಇನ್ನೂ ಡೈಲ್ಯೂಟ್ ಆಗುತ್ತೆ. ಐಡಿಯಲ್ಸ್ ಎಲ್ಲರಿಗೂ ಇರುತ್ತೆ, ನನ್ನ ಗಂಡ ಇನ್ನೊಬ್ಬರು ನೋಡಬಾರ್ದು ಅಲ್ಲಿ ಎಲ್ಲ ಇರುತ್ತೆ. ಆದರೆ ಪ್ರಾಕ್ಟಿಕಲಿ ಬರೋವನಿಗೆ ಇಬ್ಬರೂ ಪರಿಪಾಲಿಸಲು, ಇಬ್ಬರ ಮನಸ್ಸಲ್ಲೂ ಬೇರೆ ಬೇರೆ ಆಲೋಚನೆಗಳು ಬರಬಹುದು. ಯಾಕೆಂದರೆ ಅಂಥ ಕಾಲದಲ್ಲಿ ನಾವಿದ್ದೇವೆ. ರಾಮಾಯಣ ಭಾರತ ಭಾಗವತಗಳ ಸೀರಿಯಲ್ ನೋಡುವಂಥ ಕಾಲ ಅಲ್ಲ, ಆ ಪುಸ್ತಕಗಳನ್ನು ಓದಿ ಬೆಳೆದಂಥ ಕಾಲ ಅಲ್ಲ, ಆ ಪುಸ್ತಕಗಳನ್ನು ಗ್ರಂಥಪಾಠಗಳನ್ನು ಮಾಡಿದಂಥ ಉಪಾಧ್ಯಾಯರ ಬಳಿ ಕೇಳಿದಂಥ ಕಾಲ ಅಲ್ಲ ನಮ್ಮದು. ಹಾಗಾಗಿ ನಮಗೆ ಅದರ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಈ ವಿಚಾರವನ್ನು ತುಂಬ ಅರ್ಥಕೊಳ್ಬೇಕು. ಸೊ ಇದು ಬಹಳ ಜನ ಹೇಳ್ತಾರೆ ವ್ಯಭಿಚಾರ ಯೋಗ ಅಂತ ಹೇಳ್ತಾರೆ. ಇದು ವ್ಯಭಿಚಾರ ದೋಷವಲ್ಲ, ಮೋಹದ ದೋಷ. ಮೋಹ ಇದ್ದವರೆಲ್ಲ ಕೂಡ ವ್ಯಭಿಚಾರಿಗಳು ಅಂತ ಹೇಳಿ ಬರೋದಿಲ್ಲ. ಮಾನಸಿಕವಾಗಿ ವ್ಯಭಿಚಾರ ಎಲ್ಲ ಕಡೆ ನಡೀತದೆ. ಮನಸ್ಸಿನಲ್ಲಿ ಬೇರೆ ಹುಡುಗಿಯನ್ನು ನಾವು ರಮಿಸಿದಂಗೆ, ಬೇರೆ ಹುಡುಗನನ್ನು ನಾವು ಇಷ್ಟಪಟ್ಟಂಗೆ ಮನಸ್ಸಿನಲ್ಲಿ 108 ಕ್ರಿಯೆ ನಡಿಬೋದು. ಅದರ ಬಗ್ಗೆ ನಾವು ಲೌಕಿಕವಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇದು ಪ್ರಾಕ್ಟಿಕಲಿ ಹೇಗೆ ನಡೀತೆ ಅಂತಂಬೋದು ಮುಖ್ಯ. ಅವರಿಗೆ ಟೆಂಪ್ಟೇಷನ್ ಆಗ್ತದೆ, ಆದರೆ ಅವಕಾಶಗಳು ಬರದೇ ಇದ್ದರೆ ಸೆಕ್ಯೂರ್ ಆದಂಗೆ. ಸೊ ಪ್ರೀತಿಗೆ ದಿಕ್ಕಿಲ್ಲದಿದ್ದರೆ ಅದು ಮೋಹ ಆಗ್ತದೆ. ಒಂದು ಡೈರೆಕ್ಷನ್ ಇರಬೇಕು. ನನ್ನ ಹೆಂಡತಿ ಮೇಲೆ ನನಗೆ ಪ್ರೀತಿ, ಒಂದು ಡೈರೆಕ್ಷನ್ ಇರಬೇಕು. ಆ ಡೈರೆಕ್ಷನ್ ಇಲ್ಲ ಅಂತಂದರೆ ಎಲ್ಲರೂ ತನ್ನ ಹೆಂಡತಿ ಇದ್ದಂಗೆ ಕಾಣ್ತಾರೆ. ಏನು ಮಾಡೋದಪ್ಪ, ಎಲ್ಲರನ್ನೂ ತಾಯಿನ ನೋಡು ಅಂತ ಹೇಳ್ತಾರೆ, ಅದೇ ಥರ ಎಲ್ಲರನ್ನೂ ನನಗೆ ಹೆಂಡತಿ ಕಾಣ್ತಾರೆ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಆಕರ್ಷಣೆಯನ್ನು ನಿಯಂತ್ರಿಸಿದರೆ ಅದು ಪ್ರೀತಿ ಆಗತ್ತೆ. ಅದು ನಿಯಂತ್ರಿಸುವಂಥ ಗುಣ ಇರೋದಿಲ್ಲ. ಸೊ ಮಾಂಗಲ್ಯ ದೋಷದ ಪರಿಹಾರ ಭಯದಿಂದ ಅಲ್ಲ, ಸ್ಪಷ್ಟತೆ ಪ್ಲಸ್ ನಿಯಂತ್ರಣ ಇರಬೇಕು. ಇದರಿಂದಾನೇ ಈ ದೋಷವನ್ನು ಪರಿಹಾರ ಮಾಡಬಹುದು. ಸೊ ದೋಷ ಅಂತಂದ್ರೆ ಏನು ಎಂಬುದು ಅರ್ಥ ಮಾಡಿಕೊಳ್ಬೇಕು ನಾವು. ವಿವಾಹದಲ್ಲಿ ಅದರ ಪ್ರಭಾವ ತಿಳಿಬೇಕು. ಭಯವಿಲ್ಲದೆ ಜಾಗೃತಿಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಸೊ ದೋಷ ಅಂದರೆ ಶಾಪ ಅಲ್ಲ, ಜೀವನದಲ್ಲಿ ಒಂದು ರೀತಿಯಾದಂಥ ಇಂಬ್ಯಾಲೆನ್ಸ್ ಅನ್ನು ಸೂಚನೆ ಮಾಡ್ತದೆ. ಸೊ ಒಟ್ಟಿಗೆ ನಾವು ಸಮರೈಸ್ ಮಾಡಿದರೆ ಮಾಂಗಲ್ಯ ದೋಷದಿಂದ ಟ್ರಸ್ಟ್ ವಿಚಾರದಲ್ಲಿ ತುಂಬ ಪ್ರಶ್ನೆಗಳು ಬರುತ್ತೆ. ಮಕ್ಕಳ ಮಧ್ಯೆ ಅಟ್ಯಾಚ್ಮೆಂಟ್ಸ್ ಕಡಿಮೆ ಆಗುತ್ತೆ. ಸಮಾಜದ ಫಿಯರ್ ಎಂಬುದು ಇರೋದಿಲ್ಲ, ಇದೆಲ್ಲ ಬರುತ್ತೆ.
ಸೊ ಇಲ್ಲಿ ಕಳತ್ರ ದೋಷಗಳ ಒಂದು ಓವರ್ ಆಲ್ ಒಂದು ಪಿಕ್ಚರ್ ನಾವು ನೋಡಿದ್ರೆ, ಕುಜ ರಾಹು ಸಂಯೋಗ ಆದರೆ ಸರ್ಪದೋಷ, ಸೂರ್ಯ ರಾಹು ಸಂಭೋಗ ಆದರೆ ಒಂದು ಪಿತೃದೋಷ. ಸೊ ರಾಹು ಪಿತೃಸ್ಥಾನದಲ್ಲಿದ್ದನು, ಶುಕ್ರ ರಾಹು ಸಂಯೋಗ ಆದರೆ ನಮಗೆ ಮಾಂಗಲ್ಯ ದೋಷ, ರಾಹು ಕಳತ್ರ ಸ್ಥಾನದಲ್ಲಿದ್ದಳು ಮಾಂಗಲ್ಯ ದೋಷ. ಸೊ ಕಾಲಸರ್ಪದೋಷ ಅಂತಂದ್ರೆ ಇದು ಸರ್ಪದೋಷ ಇದ್ರೆ ಆವೇಶ ಪ್ರತಿಕ್ರಿಯೆ ಜಾಸ್ತಿ ಇರುತ್ತೆ. ಕಾಲಸರ್ಪದೋಷ ಇದ್ರೆ ಬಂಧನದ ಭಾವನೆ, ಪ್ರತಿಯೊಂದಕ್ಕೂ ನಾವು ಬಂಧನದಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಭಾವನೆ. ಪಿತೃದೋಷ ಅಂತಂದ್ರೆ ವಂಶ ಸಂಬಂಧಿತವಾದಂಥ ಕಡಿತ. ಮಾಂಗಲ್ಯ ದೋಷ ಅಂದ್ರೆ ಮೋಹ, ಆಕರ್ಷಣೆ, ಅಸಮತೋಲನತೆ. ಸರ್ಪದೋಷ ಇದ್ದರೆ ನಾನು ತಕ್ಷಣ ಪ್ರತಿಕ್ರಿಯಿಸ್ತೇನೆ. ಕಾಲಸರ್ಪದೋಷ ಇದ್ರೆ ನಾನು ಸಿಗಾಕೊಂಡು ಇದ್ದೇನಲ್ಲಪ್ಪ ಪ್ರತಿಯೊಂದಕ್ಕೆ ತಮ್ಮ ಭಾವನೆ ಬರುತ್ತೆ. ಪಿತೃದೋಷ ಇದ್ರೆ ನಾನು ಒಂಟಿಯಾಗಿದ್ದೇನೆ, ನನಗೆ ಯಾರೂ ಇಲ್ಲ, ನನಗೇಂತ ಯಾರಿದ್ದಾರೆ ಅಂತಂಬ ಭಾವನೆ ಬರುತ್ತೆ. ಮಾಂಗಲ್ಯ ದೋಷ ಇದ್ರೆ ನನಗೇನ ಬೇಕು, ಇದು ನನಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಡಿವರ್ಸ್ ಮಾಡ್ಕೋ ಇನ್ನೊಂದು ಮದುವೆ ಮಾಡ್ಕೋ, ಡಿವರ್ಸ್ ಮಾಡ್ಕೋ ಇನ್ನೊಂದು ಮದುವೆ ಮಾಡ್ಕೋ. ಯಾಕಂದ್ರೆ ಏನು ನಿರೀಕ್ಷಣೆ ಮಾಡ್ತಾ ಇದ್ದೀವಿ ನಾವು ಅದೇ. ಸೊ ಸರ್ಪದೋಷ ಜಗಳಗಳು, ತ್ವರಿತ ಪ್ರತಿಕ್ರಿಯೆಯನ್ನು ಸೂಚನೆ ಮಾಡ್ತದೆ. ಕಾಲಸರ್ಪದೋಷ ವಿಳಂಬ, ಅಸ್ಥಿರ ಭಾವನೆ. ಪಿತೃದೋಷ ಕುಟುಂಬ ಸಮಸ್ಯೆಗಳು, ಹಿರಿಯರ ಜೊತೆ ಘರ್ಷಣೆ. ಮಾಂಗಲ್ಯ ದೋಷ ಆಕರ್ಷಣೆಯ ಗೊಂದಲ, ನಂಬಿಕೆಯ ಸಮಸ್ಯೆ. ಸೊ ಇದು ಇದರ ವಿಚಾರ ನಾವು ಹೇಳಬಹುದು. ಸೊ ಈಗ ನಾವು ಎಲ್ಲ ದೋಷಗಳು ಆಲ್ಮೋಸ್ಟ್ ಆಲ್ ವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ದೇವೆ. ಇದನ್ನೆಲ್ಲ ಕೂಡ ವಿವಾಹದ ಮುಂಚಿತವಾಗಿ ಅವನಲ್ಲಿ ಈ ಗುಣಗಳು ಇರಬಹುದು ಅಂತ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಷ್ಟೆ. ನಿರ್ಧಾರ ಮಾಡಿಕೊಳ್ಳಬೇಕೋ ಬೇಡವೋ ಅಂತಂಬುದು ಅವರ ನಿರ್ಧಾರ. ಈ ಎಷ್ಟು ಸಂಬಂಧಗಳು ನೋಡಿದ್ರಿ, ಎಲ್ಲ ಸಂಬಂಧಗಳು ಹಿಂಗೆ ಇದೆ, ಅದು ನಮ್ಮ ಕೆಲಸ ಅಲ್ಲ. ಅವನ ಬಗ್ಗೆ ಹೀಗಿರುತ್ತೆ, ನೀವು ಪ್ರಿಪೇರ್ಡ್ ಅಂದರೆ ಮದುವೆ ಮಾಡಿಕೊಳ್ಬೋದು. ನಾವು ಮಾಡಿಕೋಬಾಡಿ ಅಂತಂಬೋ ನಿರ್ಣಯ ನಾವು ತೆಗೆದುಕೊಳ್ಳಬಾರದು. ಆ ತಂದೆ ತಾಯಿಗಳಾಗಲಿ, ಆ ಹುಡುಗ ತಂದೆ ತಾಯಿಗಳೇ ತೆಗೆದುಕೊಳ್ಳಬೇಕು. ಇವತ್ತು ತೆಗೆದುಕೊಳ್ಳೋದಿಲ್ಲ, ಆದ ಕಾರಣ ಅನಫಿಷಿಯಲ್ ಆಗಿ ಮಕ್ಕಳೇ ತಗೊಳ್ತಾರೆ. ಸೊ ಇಲ್ಲಿ ನಾವು ಕೇವಲ ಅವನ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಒಂದು ಚಿತ್ರ ತೋರಿಸ್ತೀವಿ ಅಷ್ಟೇ. ಮಾಡಿಕೊಳ್ಳಬೇಕು ಬೇಡೋ ಅಂತಂಬೋದು ಅವರ ಕರ್ಮ ಏನಿರುತ್ತೆ, ಆ ಕರ್ಮ ಪ್ರಕಾರ ನಡೆಯುತ್ತೆ. ಸೊ ಇದು ಇವತ್ತಿನ ಪಾಠ. ಇದು ತುಂಬ ಮುಖ್ಯವಾದಂಥ ಅವಶ್ಯ. ಮದುವೆಗೆ ಮುಂಚೆ ಗೊತ್ತಾದರೆ ಅವಾಯ್ಡ್ ಮಾಡ್ಬೋದು, ಮದುವೆ ಆದಮೇಲೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಥವಾ ಸಮಸ್ಯೆಯಿಂದ ಇಗ್ನೋರ್ ಮಾಡಬೇಕು. ಆ ಹುಡುಗನನ್ನೆಲ್ಲ ಸಮಸ್ಯೆಯನ್ನು ಇಗ್ನೋರ್ ಮಾಡಬೇಕು. ಸೈಲೆಂಟ್ ಆಗಿರೋದು ತುಂಬ ಒಳ್ಳೆಯದು. ನೀನು ಅದಕ್ಕಿಂತಲೂ ದೊಡ್ಡ, ಯಾಕಂದರೆ ನನ್ನ ಜೀವನ ಅಂದರೆ ಮದುವೆಗೋಸ್ಕರ ಅಲ್ಲ, ಭಗವಂತ ನನ್ನ ಭೂಮಿಗೆ ಕಳಿಸಿದ್ದು ಯಾಕೆ, ನಾ ಆ ಪರ್ಪಸ್ಸಿಂದ ಇದನ್ನೆಲ್ಲ ಸೈಲೆಂಟಾಗಿ ನೋಡಿ ನನ್ನ ಕೆಲಸವನ್ನು ನಾನು ಉದ್ಧಾರ ಮಾಡೋ ಕೆಲಸ, ಉದ್ಧರೇತ ಆತ್ಮನ ನನ್ನನ್ನು ನಾನು ಉದ್ಧಾರ ಮಾಡಿಕೊಳ್ತೇನೆ ಅಂತ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಸೊ ಇದು ನಮಗೆ ಜೀವನದಲ್ಲಿ ಕಲಿಸಿಕೊಡುವಂಥ ಪಾಠಗಳಲ್ಲಿ ಇದೆಲ್ಲ. ಎಲ್ಲ ಚೆನ್ನಾಗಿದ್ರೆ ನಾವು ಭಗವಂತನ ಕಡೆ ಯಾಕೆ ಹೋಗ್ತೇವೆ? ಯಾವುದೋ ಒಂದು ಲೋಪದೋಷಗಳಿದ್ರೆ ತಾನೇ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಸಾಧಿಸಿದರೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ಎಲ್ಲ ದೋಷಗಳಿದ್ದವನು ಕೂಡ ತುಂಬ ಸಂತೋಷವಾಗಿ ಜೀವನ ಮಾಡಬಹುದು. ಯಾವಾಗ ದೋಷಗಳಿದ್ದೇ ಇರುತ್ತೆ, ನಾನು ಬಂದಿದ್ದು ಇದಕ್ಕೋಸ್ಕರ ಅಲ್ಲ, ನನ್ನ ಪರ್ಪಸೇ ಬೇರೆ, ಭಗವಂತ ನನ್ನ ಕಳಿಸಿದ್ದೇ ಬೇರೆ ಅಂತ ಅಂದ್ಕೊಂಡಾಗ ಯಾವ ನೋವು ಅವನಿಗೆ ಆಗೋದಿಲ್ಲ. ಸೊ ಇದು ಇವತ್ತಿನ ಪಾಠ. ಇನ್ನು ಮುಂದೆ ಇದು ಅಷ್ಟಕೂಟಗಳ ವಿಚಾರ, ಹೊಂದಾಣಿಕೆ ಕೊನೆ ಸ್ಟೆಪ್. ಆ್ಯಕ್ಚುಲಿ ಅಷ್ಟಕೂಟಗಳ ಕೊನೆ ಸ್ಟೆಪ್ ಅದು, ಬಟ್ ಎಲ್ಲರೂ ಅದನ್ನು ಫಸ್ಟ್ ಸ್ಟೆಪ್ ಆಗಿ ಹೇಳ್ತಾರೆ. ನಾವು ಪ್ರಯಾರಿಟಿ ಅದಕ್ಕೆ ಕಡಿಮೆ ಕೊಡ್ತೇವೆ. ಸೊ ಅದನ್ನು ಹೇಗೆ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದರ ನಿರ್ಣಯ ಹೇಗೆ ತೆಗೆದುಕೊಳ್ಬೇಕು ಅಂತಂಬುದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.